स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಕಲಿಕಾಲ ಸರ್ವಜ್ಞ ಭಗವಾನ್ ಕುಂದು ದೈವ ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆಗೊಂಡಿರುವ ಸಂಸ್ಕೃತ ಆತ್ಮಖ್ಯಾತಿಯ ಟೀಕೆಯ ಮಧ್ಯದಲ್ಲಿ ಮೂಡಿಬಂದಿರುವ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜವಂಶಿ ಪಾಂಡೆ ನಾಮದ ಸಮಯದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯೊಳಗೆ 500 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಜೀವದ ಸಂಸಾರ ಚಕ್ರ ನಿಂತ ಹೋಗಿ ಮೋಕ್ಷ ಮಾರ್ಗದೊಳಗೆ ಸಾಗಬೇಕಾಯಿತು ಅಂದ್ರೆ ಪುಣ್ಯ ಪಾಪದ ಅಧಿಕಾರ ನಿಲ್ಲಲಿಕ್ಕೆ ಬೇಕು ಜೀವದ ಮೇಲೆ. ನಿಜವಾಗಿ ಜೀವದ ಮೇಲೆ ಪುಣ್ಯ ಪಾಪದ ಅಧಿಕಾರ ಇದೆ ಅನ್ನೋದಕ್ಕಿಂತ ಪುಣ್ಯ ಪಾಪದ ವಶ ಆಗ್ತಾ ಇದ್ದಾನೆ ಈ ಜೀವ. 105ನೇ ಕಲಶ ಇದೆ. ಯದೇತ ಜ್ಞಾನಾತ್ಮಾ ಧ್ರುವಮಚಲಮಾಭಾತಿ ಭವನಂ ಶಿವಸ್ಯಾಯಂ ಹೇತುಃ ಸ್ವಯಮಪಿ ಯತಸ್ತಜ್ಜೀವ ಇತಿ ಅತೋನ್ಯದ್ವಂದ್ವಸ್ಯ ಸ್ವಯಮಪಿ ಯತೋ ಬಂಧ ಇತಿ ತತೋ ಜ್ಞಾನಾತ್ಮತ್ವಂ ಭವನಮನುಭೂತಿರ್ಹಿ ವಿಹಿತಂ. ಯತ್ ಏತತ್ ಜ್ಞಾನಾತ್ಮ ಭವನಂ ಧ್ರುವಂ ಅಚಲಂ ಆಭಾತಿ ಸ್ವಯಂ ಶಿವಸ್ಯ ಹೇತುಃ. ಯಾವ ಒಂದು ಚೇತನ ಲಕ್ಷಣವಿರುವಂಥ ಸತ್ಯಸ್ವರೂಪದ ವಸ್ತುವನ್ನು ನಿಶ್ಚಯದಿಂದ ಸ್ಥಿರವಾಗಿ ಪ್ರತ್ಯಕ್ಷ ರೂಪದಿಂದ ಸ್ವರೂಪದ ಆಸ್ವಾದಕವೆನ್ನಲಾಗಿದೆ, ಅದುವೇ ಮೋಕ್ಷದ ಮಾರ್ಗವಿದೆ. ಯಾವ ಕಾರಣದಿಂದ? ಯತಃ ಸ್ವಯಂ ಅಪಿ ತತ್ ಶಿವ ಇತಿ, ಅದು ತನ್ನಿಂದ ತಾನು ಕೂಡ ಮೋಕ್ಷ ರೂಪವಿದೆ. ಆ ಕಾರಣದಿಂದ, ಯಾವ ಕಾರಣದಿಂದ ಅದನ್ನೇ ಮೋಕ್ಷದ ಮಾರ್ಗ ಇದೆ ಅಂತ ಹೇಳಿದ್ದಾರೆ ಅಂತಂದ್ರೆ ಅದು ಸ್ವಯಂ ಮೋಕ್ಷದ ಮಾರ್ಗ ಇದೆ, ಅದರ ಸಲುವಾಗಿ ಹೇಳಿದ್ದಾರೆ. ಯಾವುದು ಸ್ವಯಂ ಮೋಕ್ಷದ ಮಾರ್ಗ ಇದೆ? ಯಾವುದು ಸ್ವಯಂ ಪ್ರತ್ಯಕ್ಷ ಆಸ್ವಾದಕ ಯಾವುದಿದೆ ಅಲ್ಲ, ಯಾವುದು ನಿಶ್ಚಯದಿಂದ ಸ್ಥಿರವಾಗಿದೆ ಅಲ್ಲ, ಯಾವುದು ನಿಶ್ಚಯದಿಂದ ಸ್ವರೂಪದಲ್ಲಿ ಸ್ಥಿರ ಆಗಿದೆ ಅಲ್ಲ, ಯಾವ ಸ್ವರೂಪ ಒಂದು ಚೈತನ್ಯ ಲಕ್ಷಣದ ಸತ್ವರೂಪದ ವಸ್ತು ಇದೆಯಲ್ಲ, ಆ ವಸ್ತುವಿನೊಳಗೆ ಸ್ಥಿರ ಆಗಿದೆ. ಅದರದ ಪ್ರತ್ಯಕ್ಷ ಆಸ್ವಾದರೆ ಪರೋಕ್ಷ ಅಲ್ಲ, ಆಗಮದ ಮೂಲಕಲ್ಲ, ಶಬ್ದದ ಮೂಲಕಲ್ಲ, ವಿಕಲ್ಪದ ಮೂಲಕಲ್ಲ. ನಾನು ಇಡೀ 3 ಲೋಕರೂಪದ ವಿಶ್ವದೊಳಗ ಒಂದು ಅದ್ವಿತೀಯವಾದಂಥ ಚೈತನ್ಯ ಲಕ್ಷಣದಿಂದ ಯುಕ್ತವಿರುವ ಸತ್ವಮಯ ಪದಾರ್ಥ ಇದ್ದೇನೆ. ಈ ಪ್ರಕಾರದ ಶಬ್ದದಿಂದಲ್ಲ, ಇದಕ್ಕೆ ಸಂಬಂಧಿಸಿದ ವಿಕಲ್ಪದಿಂದಲ್ಲ, ಆದರೆ ಪ್ರತ್ಯಕ್ಷ ಯಾವುದು ಆ ರೂಪದ ಆಸ್ವಾದಕ ಇದೆಯಲ್ಲ, ಅದು ಮೋಕ್ಷದ ಮಾರ್ಗ ಇದೆ. ಯಾವ ಕಾರಣದಿಂದ ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಉತ್ತರ ಹೇಳಿದರು, ಅದು ತನ್ನಿಂದ ತಾನು ಕೂಡ ಮೋಕ್ಷ ರೂಪವಿದೆ. ಅದು ಸ್ಥಿರ ಆಗೋಕ್ಕಿಂತ ಮುಂಚೆ ಕೂಡ ಏನಿತ್ತು? ಮೋಕ್ಷ ರೂಪನ ಇತ್ತು. ಸ್ವರೂಪದಲ್ಲಿ ಸ್ಥಿರ ಆಗೋಕ್ಕಿಂತ ಮುಂಚೆ ಕೂಡ ಮೋಕ್ಷ ರೂಪ ಇತ್ತು. ಅದೇ ಮೋಕ್ಷ ರೂಪ ಇದ್ದದ್ದನ್ನ ನಿಜವಾಗಿ ಮೋಕ್ಷ ರೂಪ ಇತ್ತು ಅನ್ನೋದು ಒಂದು ಪ್ರಕಾರದ ಕಥನಿದ್ರೆ, ಮೋಕ್ಷ ರೂಪ ಆಗುವ ಶಕ್ತಿ ಇತ್ತು ಅದರಲ್ಲೇ ಅನ್ನೋದು ಇನ್ನೊಂದು ಕಥನಿದೆ. ಅದರ ಶಕ್ತಿ ಮಾತ್ರ ಇತ್ತೋ ಅದು ವ್ಯಕ್ತ ರೂಪದಿಂದನೇ ಇರ್ತದೆ. ವ್ಯಕ್ತ ರೂಪದಿಂದನೇ ಇರ್ತಾರೆ. ಯಾವ ಪ್ರಕಾರ
ಯಾವುದೋ ಒಂದು ಅಂದರೆ ಏನಿದೆ, ಹಣ್ಣಿನ ಪೀಸ್ ಇದೆ ರೀ, ಮಾವಿನ ಹಣ್ಣಿಂದ ಇದೆ ಅಂದ್ರಲ್ಲ, ಸಿಪ್ಪೆ ಇಲ್ಲ, ಬರೇ ಅದು ಒಳಗಿನ ಕರಳು ಇದೆ ರೀ, ಇಷ್ಟ ಅದು ಚಾಕುದಿಂದ ತೆಗೆಯೋ ಎಳೆದೊಳಗೆ ಕೆಳಗೆ ಬಿತ್ತರಿ. ಅದು ಶುದ್ಧ ಪರಿಪೂರ್ಣ ಇತ್ತು, ಆದರೆ ಕೆಳಗಡೆ ಬೀಳುವುದರಿಂದ ಮಣ್ಣಾಯ್ತು ರೀ ಅದು. ಹೌದು ಅಥವಾ ಇಲ್ಲ? ಅದೇ ಪ್ರಕಾರ ಶುದ್ಧ ಪರಿಪೂರ್ಣ ಸತ್ವಯುತ ಇದೆ. ಯಾವುದ? ಪ್ರತಿ ಸಮಯ ಕೂದಿಸಿ ಬರುವಂತಹ ಚೈತನ್ಯದ ಪರಿಣಾಮ. ಆದರೆ ಅದು ಬೀಳ್ತಿದೆ ಎಲ್ಲರಿ? ಪುದ್ಗಲದ ಮೇಲೆ, ದೇಹದ ಮೇಲೆ, ಸಂಯೋಗದ ಮೇಲೆ. ಅವಾಗ ಏನಾಯ್ತು ಅದ? ಮಲಿನ. ಅದು ಅಶುದ್ಧ ಆಯ್ತು ಅನ್ಬೋದು, ಮಲಿನ ಆಯ್ತು ಅನ್ಬೋದು, ಬಂಧರೂಪ ಆಯ್ತು ಅನ್ಬೋದು, ವಿಕೃತ ಆಯ್ತು ಅನ್ಬೋದು, ಸಂಸಾರ ರೂಪ ಆಯ್ತು ಅನ್ಬೋದು. ಸಂಸಾರ ಎಲ್ಲಿದೆ? ಆ ಒಂದು ಪರ್ಯಾಯದೊಳಗಡೆ ಇದೆ. ಅದು ಬಿದ್ದ ಕೂಡಲೇ ಅದಕ್ಕೆ ಮಲಿನತೆ, ಧೂಳು, ಮಣ್ಣು ಅಂಟ್ಕೊಳ್ಳಿಕ್ಕೆ ವೇಳಲೇಬೇಕೇನ್ರಿ? ಅದೇ ಸಮಯದೊಳಗೆ ಅದಕ್ಕೆ ಈ ಬೀಳ್ತಾ ಇದ್ದ ಹಾಗೆ ಅದನ್ನು ಅಂಟಿಸಿಕೊಂಡು ಬಿಡ್ತಿದ್ದಾರೆ. ಬಹಳಷ್ಟು ಮಣ್ಣಿದೆ, ಧೂಳು ಇದೆ. ಅದೇ ಪ್ರಕಾರ ಇಲ್ಲಿ ಪುದ್ಗಲಗಳಿಂದ ತುಂಬಿದಂಥ, ಪುದ್ಗಲದ ಪರ್ಯಾಯದ ನಾನಾ ಪ್ರಕಾರದ ಅವಸ್ಥೆಗಳಿಂದ ಯುಕ್ತವಿರುವಂಥ ಸ್ಕಂಧಗಳ ಮೇಲೆ ಆ ಅರೂಪಿ ಚೈತನ್ಯ ಶಕ್ತಿ ಬಿದ್ದ ಕೂಡಲೇ ಏನಾಗ್ತಿದೆ? ಅದನ್ನು ಅಂಟಿಸಿಕೊಳ್ತಿದೆ. ಅದ್ಭುತ ಮಾತಿದೆ. ಬಂಧ ಅಧಿಕಾರದೊಳಗೆ ಬರ್ತಿದ್ದಲ್ಲ, ಮೈಗೆಲ್ಲ ಎಣ್ಣೆ ಹೂಸಿಕೊಂಡು ಧೂಳಿನಿಂದ ತುಂಬಿದ ಠಾವಿನೊಳಗೆ ನಿಂತುಕೊಂಡು ವ್ಯಾಯಾಮವನ್ನೇ ಮಾಡುತ್ತಿರುವನು. ಅನೇಕ ಪ್ರಕಾರದ ಸಚಿತ್ತ ಚಿತ್ತಗಳನ್ನು ಚಿನ್ನ ಭಿನ್ನ ಮಾಡ್ತಾ ಇದ್ದೇನೆ ಅಂದರೆ ಅದು ಚೈತನ್ಯದ ಶಕ್ತಿ ಪ್ರತಿ ಸಮಯಕ್ಕೆ ಉತ್ಪನ್ನ ಆಗ್ತಾ ಇದ್ದ ಹಾಗೆ ಅದನ್ನು ಯಾವ್ಯಾವ ಪ್ರಕಾರ ಚಿನ್ನ ಭಿನ್ನ ಮಾಡ್ತಾ ಇದ್ದೇವೆ. ಇನ್ನೂ ಅಲ್ಲಿ ಹೋಗೋದೈತಿ, ಇನ್ನೂ ಬಂದಿಲ್ಲ. ಕೆಲಸದಾಕಿಗೆ ಲಘು ಬರ್ಲಿಕ್ಕೆ ಹೇಳಿದ್ನ, ಹಾಗೆ ನಾವು ಲಘು ತಂದು ಕೊಡಂತ ಹೇಳಿದ್ನಲ್ಲ. ನಾನಾ ಪ್ರಕಾರದ ಜೋಡಿ ಕಲ್ಪರೆ ಅದು ಸ್ವಯಂ ತನ್ನ ಯೋಗ್ಯತೆಯಿಂದ ಆಗ್ತಿದೆ ಅನ್ನೋದು ವಸ್ತು ಸ್ವಯಂ. ಆದರೆ ಅಲ್ಲಿ ನಿಮಿತ್ತ ಇರ್ತಿದೆ. ಮಣ್ಣು ಯಾವುದರಿಂದ ಅಂಟಿಕೊಂಡಿತು ಅಲ್ಲಿ ನಿಮಿತ್ತ ಇದೆ. ಧೂಳಿನಿಂದ ತುಂಬಿಕೊಂಡಿರುವಂಥ ಠಾವು ಇದೆ, ಅಖಾಡ ಇದೆ. ಅಲ್ಲೇನಾಗಿದೆ ರೀ? ನಿಮಿತ್ತ ಇದೆಲ್ಲ ಸಾಕಷ್ಟು ಇದೆ ರೀ. ಆದರೆ ಆ ನಿಮಿತ್ತದ ಕಾರಣದಿಂದ ಆ ವ್ಯಕ್ತಿಯ ಮೈಗೆ ಮಣ್ಣು ಅಂಟಿತನ ಇಲ್ಲ, ಅವನು ಸ್ನಿಗ್ಧ ಇದ್ದರೆ. ಹಾಗಾದರೆ ಇದನ್ನು ನೋಡುವೆಳದೊಳಗೆ ಹೇಗೆ ನೋಡ್ತಿದ್ದೀರಿ? ಪರಪದಾರ್ಥವನ್ನು ತಾನು ತನ್ನದು ಸ್ನಿಗ್ಧ ಭಾವದಲ್ಲಿ. ಬಹಳ ವಿಶೇಷ ಮಾತಿದೆ. ಮರಿ ಒಂಚೂರು ಟೇಬಲ್ ಮೇಲೆ ಮೂಲಾಚಾರ ಇತ್ತು ಅಲ್ಲ, ಅದ್ಭುತ ಮಾತು ಹೀಗಿದೆ. ನಮಗನ್ನಿಸ್ತಿದೆ ನೋಡ್ರಿ, ಅಜ್ಞಾನದಿಂದ ಪೀಡಿಸಲ್ಪಟ್ಟಿರುವಂಥ ಜೀವಗಳ, ಅಜ್ಞಾನದಿಂದ ಪೀಡಿಸಲ್ಪಟ್ಟಿರುವಂಥ ಜೀವಗಳ ಪೂರ್ವಾಗ್ರಹ ಪೀಡಿತ ಅಂತಾರೆ ಅದಕ್ಕೆ. ಆ ಪೂರ್ವಾಗ್ರಹ ಪೀಡಿತ ಜೀವಗಳ ನಿರ್ದೋಷವಾದಂಥ ಮಾರ್ಗಕ್ಕೆ ಕಲಂಕ ತಗಲಿಸ್ತಾರೆ. ಪುಣ್ಯ ಬಂಧದ ಕಾರಣ ಇದೆ ಅಂಥೇಳಿ ಹೇಳಿದರೆ, ಪುಣ್ಯ ಪಾಪದ ಹಾಗೇನೇ ಇದೆಪ್ಪ ಅಂಥೇಳಿ ಹೇಳಿದ್ರೆ, ಅದರೊಳಗೆ ನಮ್ಮದೇನಾದರೂ ಅವಮಾನ ಮಾಡಿದರೂ ಅಥವಾ ನಮ್ಮ ಮೇಲೆ ಕರುಣೆ ತೋರಿಸಿದರೆ, ನಮ್ಮ ಮೇಲೆ ಕರುಣೆನ ತೋರಿಸಿದರೆ ಅದಕ್ಕೆ ಹೇಳ್ತಾ ಇದ್ದೇನೆ. ಆದರೆ ಅಜ್ಞಾನಿ ಹೇಗದನು ಅಂತಂದ್ರೆ ಪೂರ್ವಾಗ್ರಹ ಪೀಡಿತದನ್ರಿ ಅವ. ಬರೀ ಸಮಯಸಾರದಲ್ಲಿ ಅಥವಾ ಸಮಯಸಾರದ 19 ಬಾರಿ ಜಾಹೀರೊಳಗೆ ಸಭೆಯೊಳಗೆ ಪ್ರವಚನ ಮಾಡಿರಲ್ಲ ಆ ಮಹಾಪುರುಷರ, ಅವನ ಮೇಲೆ ಯಾವ್ಯಾವ ರೀತಿ ಕಸ ಎಸಗಬೇಕು, ಎರಚಬೇಕು, ಕೊಳಚೆಯನ್ನು ಹಾಕಬೇಕು ಅಂಥೇಳಿ ಕಾದು ಕೂತಿದ್ರಲ್ಲ, ಅವರು ಏನೇನು ಹೇಳಿದ್ರು ಆ ಶಬ್ದಗಳನ್ನು ಇಲ್ಲಿ ಹೇಳೋದು ಅವಶ್ಯಕಿಲ್ಲ. ಆದರೆ ಸಮಯಸಾರ ಬೇಡ, ಮೂಲಾಚಾರದಲ್ಲಿ ಹೇಳ್ತಾ ಇದೆ. ಒಟ್ಟಕೇರಾಚಾರ್ಯರ ಒಂದು ಸ್ವಲ್ಪ ನೋಡ್ರಿ. ಕರ್ಮ ಬಂಧ ಪುಣ್ಯ ಮತ್ತು ಪಾಪದ ಭೇದದಿಂದ 2 ಪ್ರಕಾರದ್ದಿದೆ. ಭೂಮಿಕ उत्थानिका ಇದೆ. इसलिए उसका स्वरूप और उसके कारणों को बतलाते हुए कहते हैं. 2 ಪ್ರಕಾರದಿದೆಯಲ್ಲ ಕರ್ಮ, ಒಂದು ಪುಣ್ಯ ರೂಪಿ ಇದೆ, ಒಂದು ಪಾಪ ರೂಪಿ ಇದೆ. ನಿನ್ನೆ ಮಾತು ಬಂದಿತ್ತಲ್ಲ, ಸಮ್ಯಕ್ ದರ್ಶನ ಆದ ಮೇಲೆನ ನಿಜವಾಗಿ
ಜೀವನಿಗೆ ಯಾವ ಕರ್ಮದ ಬಂಧ ಆಗ್ತಿದೆಯಲ್ಲ ಅದಕ್ಕೆ ಪುಣ್ಯ ಅಂಥೇಳಿ ಹೇಳ್ತಾರೆ. ಇಲ್ಲಿ ಹೇಳಿದ್ದಾರೆ ನೋಡ್ರಿ, ಅದು ನಾನು ನಿನ್ನೆ ಹೇಳಿದ್ದೇನು, ನನಗಿಷ್ಟು ಸಂತೋಷ ಆಯಿತು. ಆದರೆ ಅದು ಇವತ್ತು ಬಂತರೆ ನನಗಲ್ಲಿ ಓದುವಾಗ ಗಾಥಾರ್ಥ. ಗಾಥಾ ಸಮ್ಮತ್ತೇಣ ಸುದೇಣಯ ವಿರದೀಯೇ ಕಸಾಯ ನಿಗ್ಗಹ ಗುಣೇಹಿಂ ಜೋ ಪರಿಣದೋ ಸ ಪುಣ್ಣೋ ತವ್ಯವರೀದೇಣ ಪಾವಂತು. ಗಾಥಾರ್ಥ ಓದ್ತೇನೆ. सम्यक्त्वसे श्रुतज्ञान से विपरीत परिणाम से और कषायों के निग्रह रूप गुणों से. ಮೊದಲೇನು ಹೇಳಿದ್ರು? ಸಮ್ಯಕ್ತ್ವದಿಂದ. ಎರಡನೇದ್ದ ಶ್ರುತಜ್ಞಾನದಿಂದ. ಮೂರನೇದ್ದ ವಿಪರೀತ ಪರಿಣಾಮ ಮತ್ತು ಕಷಾಯಗಳ ನಿಗ್ರಹ ರೂಪದ ಯಾವ ಪರಿಣತಿ ಇದೆಯಲ್ಲ ಅಲ್ಲಿ ಪುಣ್ಯದ ಬಂಧ. ಇದನ್ನು ಓದಿದ ನಂತರ ಎಷ್ಟೆಷ್ಟೆಲ್ಲ ಚಿತ್ರಣ ಕಣ್ಣು ಮುಂದೆ ಬಂತ್ರಿ. ಅದು ನೀವು ಕಳಿಸಿದ್ದನ್ನು ಬಂತು. ಅಂದರೆ ಯಾವ ಪ್ರಕಾರ ಜೀವಗಳ ಮೇಲೆ ಕರುಣೆ ಮಾಡಲಿಕ್ಕೆ ಹೊರಟಂಥ ಜ್ಞಾನಿ ಗುರುಗಳನ್ನು ನಿಂದಿಸುವುದ, ಅವರನ್ನು ನಾನಾ ಪ್ರಕಾರದಿಂದ ಅಪಶಬ್ದಗಳ ಮೂಲಕ ಕರೆಯುವುದ, ಅಥವಾ ಯಾವುದೇ ಪ್ರಕಾರದ ಅವಮಾನ ಮಾಡುವಂಥ ಯಾವ ಭಾವ ಇದೆಯಲ್ಲ, ಆ ಭಾವ ಯಾವುದಕ್ಕೆ ಕಾರಣ ಇದೆ ರೀ? ಆ ಭಾವ ಅಂಥ ಜೀವನಿಗೆ ಅನಂತ ಕಾಲದೊಳಗ ಪವಿತ್ರ ಜನಶ್ರುತದ ಉಪಲಬ್ಧಿನ ಆಗೋದಿಲ್ಲ. ಅಂಥ ಬಂಧಕ್ಕೆ ಕಾರಣ ಇದೆ. ಪುಣ್ಯದ ಬಂಧ ಯಾರು? ಮತ್ತು ಇನ್ನೊಂದು ಚಿತ್ರ ಸ್ಪಷ್ಟ ಬರೇ 10 ನಿಮಿಷದೊಳಗೆ ಬಂದೈತೆ ರೀ ಬೆಳಗ್ಗೆ. ಏನು ಇನ್ನೊಂದು ಚಿತ್ರ ಸ್ಪಷ್ಟ ಏನ ಅಂತಂದ್ರೆ, ಅಮಿತಗತಿ ಆಚಾರ್ಯ ಹೇಳಿದಾರಲ್ಲ, ಸಮ್ಯಕ್ ದರ್ಶನ ಇಲ್ಲದ ನೀನು ಯಾವ್ಯಾವ ಪ್ರಕಾರದ ಶುಭಾನುಷ್ಠಾನಗಳನ್ನು ಮಾಡ್ತೀಯಲ್ಲಪ್ಪ, ಅವೆಲ್ಲ ಉದಯದ ಸಮಯದೊಳಗೆ ವಿಕೃತ ರಸ ಕೊಡ್ತಾವೆ. ಇಲ್ಲಿ ಸ್ಪಷ್ಟ ಐತ್ರಲ್ಲ, ಏನ ವಿಕೃತ ರಸ ಯಾಕೆ ಕೊಡ್ತಾವು? ವಿಕೃತ ಅರ್ಥಾತ್ ಭೋಗ ಸಾಮಗ್ರಿ ಕೊಡ್ತಾವ್ರಿ. ನಿನಗೆ ದುಃಖ ಕೊಡ್ತಾವ ಅಂತ ಹೇಳಲಿಲ್ಲ ಅವರು, ದುಃಖ ಕೊಡ್ತಾವ ಅಂತ ಹೇಳಿಲ್ಲ. ಭೋಗ ಸಾಮಗ್ರಿಗಳನ್ನು ಕೊಡ್ತಾವೆ, ಶರೀರದ ಅನುಕೂಲತೆಯನ್ನು ಕೊಡ್ತಿದೆ, ನಿನ್ನನ್ನು ಮನ್ನಿಸುವಂಥ ಪರಿವಾರವನ್ನು ಕೊಡ್ತಿದೆ. ಆದರೆ ಅದರಿಂದ ನಿನ್ನ ಪರಿಣಾಮ ವಿಕೃತ ಆಗ್ತಿದೆಯೋ ಅಥವಾ ನಿರ್ಮಲ ಆಗೋಕ್ಕೆ ಅವಕಾಶ ಇದೆ. ಅಪ್ಪಾಜಿ ಪಂಚಾಸ್ತಿಕಾಯಿ ಪರಿಮಳದ ಮೊದಲನೇ ಭಾಗ ಬಿಡುಗಡೆ ಆಯ್ತು. ಆ ವೇಳೆದೊಳಗೆ ಹೇಳ್ತಾರೆ, ಇಲ್ಲಿ ಬರ್ರಿ, ಮೇಲೆ ಬರ್ರಿ, ಇಲ್ಲಿ ಕೂಡ್ರಿ ಅಂಥೇಳಿ ಎಲ್ಲಿಯವರೆಗೆ ಮನ್ನಣೆ ಸಿಗುತ್ತಿದೆ ಅಲ್ಲಿಯವರೆಗೆ ಈ ಜೀವದ ಪತನ ಆಗ್ತಿದೆ. ಎಷ್ಟೆಷ್ಟು ಸಮಾಜದಿಂದ, ಸಾಧರ್ಮಿಗಳಿಂದ ಮನ್ನಣೆ ಸಿಗ್ತಿದೆ. ಅರ್ಥಾತ್ ಮನ್ನಣೆ ಸಿಗುವ ಮಾತಿನೊಳಗೆ ತಾತ್ಪರ್ಯ ಇದೆ. ಆ ಮನ್ನಣೆಯ ಕಡೆಗೆ ಮಿಥ್ಯಾದೃಷ್ಟಿ ಜೀವ ನಿಜವಾಗಿ ಮೂರ್ಛಿತಾಗೋ ಸಾಧ್ಯತೆ ಇದೆ. ನಿಜವಾಗಿ ನಿಶ್ಚಿತವಾಗಿನ ಮೂರ್ಛಿತಾಗೋ ಸಾಧ್ಯ ಇದೆ. ಆದರೆ ಪುಣ್ಯದ ಬಂಧ ಯಾರಿಗಾಗ್ತಿದೆ ಅಂತ ಹೇಳ್ತಾ ಇದ್ದಾರೋ, ಯಾರ ಸಮ್ಯಕ್ ದೃಷ್ಟಿ ಇದ್ದಾರೆ, ಯಾರು ಶ್ರುತಜ್ಞಾನಿ ಇದ್ದಾರೆ. ಸಮ್ಯಕ್ ದೃಷ್ಟಿ ಅಂದರೆ ಶ್ರುತಜ್ಞಾನ ಅಂದರೆ ಬೇರೆ ಅಲ್ಲ. ಭಾವ ಶ್ರುತಜ್ಞಾನ ನಿಜವಾಗಿ ಶ್ರುತಜ್ಞಾನ ಇದೆಯಲ್ಲ, ದ್ರವ್ಯ ಶ್ರುತಜ್ಞಾನಕ್ಕೇನಿದೆ ಅದನ್ನು ನಿಮಿತ್ತ ಮಾತ್ರ ಇದೆ. ಇನ್ನು ಒಂದು ವೇಳೆ ಉಪಚಾರದಿಂದ ಹಾಗೆಯೂ ಹಿಡಿಬಹುದಲ್ಲ. ಶ್ರುತಜ್ಞಾನಿ ಯಾರದಾರ, ಅರ್ಥಾತ್ ಶಾಸ್ತ್ರದ ಮರ್ಮವನ್ನು ಯಾರು ಬಲ್ಲವರದಾರೋ, ಇನ್ನೂ ಅನುಭೂತಿಯಾಗಿಲ್ಲ. ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿಯ ಅಭ್ಯಾಸ ಯಾವ ಪ್ರಕಾರ ನಡೆದಿರ್ತೀವಿ ಓದಿ ನೋಡಿದ್ರೆ. ಈ ಕಡೆ ಯಾರು ಓದಿದ್ರಿ? ವಿಜಯಣ್ಣ ತಾವು ಬಹಳ ಮೊದಲು ಓದಿದ್ದೀರ, ಈಗ ಓದ್ರಿ? ಓ, ಬಹಳ ಮೊದಲಂತೂ ಓದಿದ್ದೀರಿ, ಈಗ ಓದಿರೇನಿಲ್ಲ. ಚಲೋ ತಿಳಿತು ನಿಜವಾಗಿ. ಅದರ ಸಲುವಾಗಿ ನಾನು ಇಲ್ಲಿ ಹೇಳಿದಂಥ ಗೃಹ ಕಾರ್ಯವನ್ನು ಮಾಡಬೇಕಾಗ್ತಿದೆ. ಹೋಮ್ವರ್ಕ್ ಅಂತೀವಲ್ಲ ನಾವು, ಅದು ಮಾಡಬೇಕಾಗ್ತಿದೆ. ಸ್ವಲ್ಪ ಸಮ್ಯಕ್ತ್ವ ಶ್ರುತಜ್ಞಾನ ಸೇ. ಮೂರನೇದೇನು ಹೇಳಿದ್ರು? ವಿಪರೀತ ಪರಿಣಾಮ ಸೇ ಅವ್ರ ಕಷಾಯೋಂ ಕೆ ನಿಗ್ರಹ ರೂಪ ಗುಣೋ ಸೇ. ಜೀವದ ಗುಣ ಐತ್ರಿ ಅದ. ವಿಪರೀತ ಪರಿಣಾಮದ ನಿಗ್ರಹ ಬೇಕು, ಕಷಾಯಗಳದ ನಿಗ್ರಹ ಬೇಕು. ಬರ್ತಾವ, ಓಕೆ ಬರ್ತಿರ್ತಾವ, ಆದರೆ ಒಂದಿಷ್ಟು ಅವನ್ನ ತಡಿಬೇಕು. ಯಾವ ಪ್ರಕಾರ ವಿಕಲ್ಪ ಉತ್ಪನ್ನ ಆಗ್ತಿದೆ ಆ ಪ್ರಕಾರದ ವಚನ ಆಡಬಾರ್ದು. ಯಾವ ಪ್ರಕಾರ ವಚನ ಆಡ್ತೇವೆ ಆ ಪ್ರಕಾರ ಕೃತಿ ಮಾಡಬಾರ್ದ್ರಿ. ಸರಿ, ವಿಪರೀತ ಹೇಳ್ತಾ ಇದ್ದಿರಲ್ಲ,
ಮನಸ್ಸಿಂದ, ವಚನದ, ಕಾಯದ ಕ್ರಿಯಾ ಏಕರೂಪ ಇರ್ಬೇಕಂತ ಹೇಳಿದ್ದಾರೆ. ಆದ್ರೆ ಏಕರೂಪ ಇರುವಂಥ ಸ್ಥಿತಿಯೊಳಗೆ ನಾವಿಲ್ಲರಲ್ಲ. ಯಾವ್ಯಾವ ಪ್ರಕಾರದ ವಿಕಲ್ಪ ಬರ್ತಾವ ಆ ಪ್ರಕಾರದ ವಿಕಲ್ಪಗಳಿಗೆಲ್ಲ ವಚನ ಕೊಡ್ತಾ ಹೋದೆವು ಅಂತಂದ್ರೆ ನಮ್ದೇನಾಗೋದ್ರಿ ಅವಸ್ಥಾ? ಅಷ್ಟು ಭ್ರಷ್ಟ ಏನಾಗೋದು ಹೇಳ್ರಿ ಅವಸ್ಥಾ? ಅತ್ಯಂತ ದಯನೀಯ ಆಗೋದು, ನಿಕೃಷ್ಟ ಆಗೋದ್ರಿ. ಮತ್ತು ಯಾವುದು ವಚನದಿಂದ ಆಡ್ತೇವೆ ಅದನ್ನು ಒಂದು ವೇಳೆ ಕೃತಿಯೊಳಗೆ ಮಾಡಿದ್ದೇ ಆದ್ರೆ ಸಾಮಾಜಿಕವಾಗಿ ಮತ್ತು ಕಾನೂನದ ದಂಡನೆಗೆ ಕೂಡ ಗುರಿಬೇಕಾಗ್ತದೆ. ಹೌದು. ಅದಕ್ಕೆ ಯಾವ ಮಾತನ್ನು ಯಾರ ಸಲುವಾಗಿ ಹೇಳಿದ್ದಾರೆ ಇದನ್ನು ತಿಳಿಯದೆ ನಾವು ಯಾವ ಪ್ರಕಾರದ ಆಚರಣೆ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಇಲ್ಲಿ ನಿಗ್ರಹ ಹೇಳಿದ್ದಾರೆ. ಮನುಷ್ಯನ ಮೇಲೆ ನಿಗ್ರಹ ಬೇಕು, ವಚನದ ಮೇಲೆ ನಿಗ್ರಹ ಬೇಕು. ಮನುಷ್ಯನ ಮೇಲೆ ನಿಗ್ರಹ, ತನ್ನಷ್ಟಕ್ಕೆ ತಾನೇ ಅಶುಭ ವಿಚಾರ ಬರ್ತಿರ್ತಾವಲ್ಲ, ಪಾಪದ ವಿಚಾರ ಬರ್ತಿರ್ತಾವಲ್ಲ, ಆದ್ರೆ ಅದನ್ನು ನಿಗ್ರಹಿಸೋದು ಅರ್ಥಾತ್ ಆ ಪಾಪದ ವಿಚಾರ ಬಂದದ್ದು ಯಾವಾಗ ಸ್ಪಷ್ಟ ತನಗೆ ಜ್ಞಾತ ಆಗ್ತಿದೆಯೋ ಆಗ ಇದರ ಫಲ ಭವಿಷ್ಯದೊಳಗೆ ನಾನೇ ಅನುಭವಿಸಬೇಕಾಗ್ತದೆ. ಇಷ್ಟು ತಿಳಿದ್ರೆ ಆ ಪಾಪದ ವಿಚಾರಗಳಿಗೆ ಒಂದಿಷ್ಟ ಕಡಿವಾಣ ಬೀಳ್ತಿದೆಯೋ ಅಥವಾ ಇಲ್ಲ. ಜೀವನ ಜೀವಿಸುವ ಕಲೆ ಮೊದಲು ಗೊತ್ತಬೇಕ್ರಿ. ಧರ್ಮ ಮಾಡೋದು ಸುಲಭ ಇದೆ, ಮುಂದೆ ಮಾಡೋದನ್ನೋದಕ್ಕಿಂತ ಧರ್ಮನೇ ಇದೆ. ಅಲ್ಲಿ ಹೇಳ್ತಲ್ಲ, ಆ ಹಣ್ಣಿನ ಕೂಡ ಕೆಳಗಡೆ ಕೈ ತಪ್ಪಿ ಬೀಳ್ತಾ ಇದ್ದ ಹಾಗೆ ಅದು ಶುದ್ಧನೇ ಇದೆ, ರಸದಿಂದ ತುಂಬಿದ್ದೇ ಇದೆ, ಅದರಲ್ಲಿ ಅಷ್ಟು ರಸ ಇದೆ ಅಂತೇಳಿ ಅದು ಮಣ್ಣಿನ ಕಣಗಳನ್ನು ಹಿಡ್ಕೊಳ್ತಿದ್ದೀರಿ. ಶುಷ್ಕ ಇತ್ತು ಅಂತಂದ್ರೆ ಹಿಡ್ಕೊಳ್ತಿರ್ಲಿಲ್ಲ. ಅದು ಚೈತನ್ಯ ಶಕ್ತಿಯುಕ್ತ ಇದೆ ಅಂತೇಳಿನ ಪರದ ಮೇಲೆ ಅದರದ ದೃಷ್ಟಿ ಅರ್ಥಾತ್ ಅದು ಪರಸನ್ನು ಆಗ್ತಾ ಇದ್ದಾಗೆ ಅದು ಏನಾಗ್ತಿದೆ ಮಲಿನಾಗ್ತಿದೆ. अब पापों से रोता ये ಅಂತಿದ್ದೀವಲ್ಲ ಭಜನ ಈ ಸರಿಯ. अब पापों से रोता है मन मोरा ओ जीनंदा. ಎಂಥ ಅದ್ಭುತ. अब ಈಗ ನನ್ನ ಮನಸ್ಸ ಪಾಪಗಳನ್ನು ನೋಡಿ ದುಃಖಿ ಆಗ್ತಾ ಇದೆ, ಹಕುಲ ವ್ಯಾಕುಲ ರೋತಾ है. अब पापों से रोता ये मन मोरा ओ जीनंदा. नादानी में अबद्धकमयने बरको अपना मान. ಅದು ಮುಂದಿರಲಿ. ಅವ ಪಾಪೋಸೆ ಭಗವಂತನ ಎದುರಿಗೆ ಹೋದ ನಂತರ ನಿಜವಾಗಿ ಭಗವಂತರ ಸ್ವರೂಪ ನಮ್ಮ ಜ್ಞಾನಕ್ಕೆ ತಿಳಿದು ಬಂದ ನಂತರ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಅಂತೂ ನಾವು ಮಾಡೋದಿಲ್ಲ. ಕೈ ಜೋಡಿಸಿದ್ದಾಯಿತು, ಮಸ್ತಕ ಮನುಷ್ಯದ್ದಾಯಿತು, ಅಕ್ಷತೆಯ ಪುಂಜಿ ಇಟ್ಟಿದ್ದಾಯಿತು, ಅರ್ಘ್ಯ ಸಮರ್ಪಣೆ ಮಾಡಿದ್ದಾಯಿತು, ಮುಂದೆ ಜಪ ಮಾಡಿದ್ದಾಯಿತು, ಹಾಗೆ ಹಿಡಿದದ್ದಾಯಿತು. ಅಲ್ಲಿ ಒಂದು ಕ್ಷಣ ನಿಂತು ನೋಡಿದರೆ ಅವರ ಆ ದಿವ್ಯ ಭವ್ಯವಾದಂಥ ಪರಮ ನಿರಪೇಕ್ಷವಾದಂಥ ಇಡೀ ಲೋಕದ ಆಗು ಹೋಗುಗಳನ್ನೆಲ್ಲ ತಿಳಿದರನೂ ಕೂಡ ಯಾವ ರೀತಿಯ ವಿಕಲ್ಪ ಇಲ್ಲ, ವಿಕೃತಿ ಇಲ್ಲ. ಮತ್ತು ನನಗೊಂದು ಸಣ್ಣ ವಿಷಯ ತಿಳಿದು ಬಂದು ಕೂಡಲೇ ಎಷ್ಟು ವಿಕೃತ. ಅದಕ್ಕೆ ಆ ಪ್ರಕಾರ ಹೋಲಿಕೆ ಮಾಡಿ ಅಬ ಪಾಪೋಂಸೆ ರೋತಾ ಏ ಮನ ಮೋರ ಓಜಿನಂತ. ಏನು ಹೇಳ್ತಾ ಇದ್ದಾರೆ ನಗರ. सम्यक्तु से श्रुत ज्ञान से विपरीत परिणाम से और कषायों के निग्रह रूप गुणों से जो परिणत है वह पुण्य है और उससे विपरीत पाप है. वृत्ति ओದಿ ಬಿಡ್ತಾನೋ ನೀವು ಮನೋಯೋಗದಿಂದ ಆದೇಶ್ರಿ. ಆಚಾರ ವೃತ್ತಿ ಅರ್ಥಾತ್ ವೀರಸೇನಾಚಾರ್ಯರ ಟೀಕಾ ಇದ್ದೀರಿ. ವೃತ್ತಿ ಅಂದ್ರೂ ಒಂದ, ಟೀಕಾ ಅಂದ್ರೂ ಒಂದ, ವಿಸ್ತಾರ ಅರ್ಥ ಅಂದ್ರೂ ಒಂದ. सम्यक्त्व से श्रुत ज्ञान से पंच महाव्रतों से ಮೊದಲ ಇದೆ सम्यक्त्व. सम्यक्त्व से श्रुत ज्ञान से पंच महाव्रतों के परिणति रूप चारित्र से तथा क्रोध मान माया और लोभ इन कषायों को निग्रह करने वाले उत्तम क्षमा मार्दव आर्जव तथा संतोष रूप गुणों से एवं च शब्द से समझना कि इंद्रियों के निरोध से जो जीव परिणत हो रहा है उसके जो कर्मों का संश्लेष होता है वह पुण्य कहलाता है.
अथवा सम्यक्तवादी गुणों से परिणत हुआ जीव भी पुण्य कहलाता है. ಜೀವ ಸ್ವಯಂ ಮೋಕ್ಷ ಮಾರ್ಗಿದ ಅಂಥೇಳಿ ಈಗ ಹೇಳಿದ್ರಲ್ಲ, ಅದೇ ಪ್ರಕಾರ ಜೀವ ಸ್ವಯಂ ಇಲ್ಲೇನದನು ಪುಣ್ಯದನು, ಪುಣ್ಯ ತತ್ವ. ಅದರ ಸಲುವಾಗಿ ಸಿದ್ಧವರ ಕೂಟದೊಳಗೆ ಮೊದಲು ಹೋಗಿತ್ತ ಆ ವೇಳೆದೊಳಗ ಚರ್ಚೆ ಆದದ್ದಿತ್ತು. 7 ತತ್ವ ಜೀವನ ಅದ. ಜೀವದೊಳಗನ ಆ 7 ತತ್ವಗಳ ಯಾವಾಗ ಅವನಿಗೆ ಘಟಿಸಲಿಕ್ಕೆ ಬರ್ತಿದೆಯೋ, ಕಂಡುಕೊಳ್ಳಲಿಕ್ಕೆ ಬರ್ತಿದೆಯೋ, ಆವಾಗ ಅವನು ಸಪ್ತ ತತ್ವವನ್ನು ತಿಳಿದ ಅಂತ ಅರ್ಥರೆ. ಆ ತಿಳಿಯುವಿಕೆಯ ಮೂಲಕ ನಂತರ ಭೇದ ಜ್ಞಾನ ಆಗೋದ ಸಮ್ಯಕ್ ದರ್ಶನ ಆಗೋದ್ರಿ. ತಿಳಿದು ಕೂಡಲೇ ಸಮ್ಯಕ್ ದೃಷ್ಟಿ ಆಗಲಿಲ್ಲ, ಆದರೆ ಸಪ್ತ ತತ್ವಗಳನ್ನು ತಿಳಿದ ಅಂತೇಳಿ ಹೇಳುತ್ತೆ. ಮತ್ತು ಅತತ್ವ ಶ್ರದ್ಧಾನಂದ್ರ ಅವೇ ಸಪ್ತ ತತ್ವಗಳನ್ನು ಎಲ್ಲಿಯವರೆಗೆ ತಿಳಿಯದೆ ವಿಪರೀತ ಶ್ರದ್ಧೆ ಮಾಡ್ತಾನೋ ಅಲ್ಲಿಯವರೆಗೆ ಮಿಥ್ಯಾ ದೃಷ್ಟಿ. ಪುಣ್ಯ ನಮಗೆ ಬಂಧ ಆಗ್ತಿದೆ ಅಂಥೇಳಿ ತಿಳ್ಕೊಂಡಿದ್ರೆ ಅದು ಭ್ರಾಂತಿ ಇದೆ, ಕಲ್ಪನಾ ಮಾತ್ರ ಇದೆ. ನಾನು ಯಾರ್ದೂ ಕೇಡು ಮಾಡಿಲ್ಲ, ಅನ್ಯಾಯ ರೂಪದ ಪ್ರವೃತ್ತಿ ಮಾಡಿಲ್ಲ, ಅಸತ್ಯವನ್ನು ಜೀವನದಲ್ಲೇ ಆಡಿಲ್ಲ, ಪ್ರಾಣಿ ಹಿಂಸೆ ಬುದ್ಧಿಪೂರ್ವಕ ಮಾಡಲಿಲ್ಲ, ಶೋಧಿಸಿ ಆಚರಣೆ ಮಾಡ್ತಾ ಇದ್ದೇನೆ, ನನಗೆ ನಿಯಮದಿಂದ ಪುಣ್ಯಮಯ ಜೀವನಿದೆ ಅಂಥೇಳಿ ನಂಬಿದ್ರೆ ಆ ನಂಬಿಕೆಯನ್ನು ಬಿಟ್ಟು ಬಿಡುತ್ತೆ. ಯಾಕೆ ಅಂತಂದರೆ ಸಮ್ಯಕ್ ದರ್ಶನ ಇಲ್ಲದ ಜಿನಾಗಮದಲ್ಲಿ ಯಾವುದನ್ನು ಪುಣ್ಯ ಶಬ್ದದಿಂದ ಸಂಕೇತಿಸಲಾಗಿದೆಯೋ ಆ ಪುಣ್ಯದ ಬಂಧ ಆಗುವುದಿಲ್ಲ. ಇನ್ನು ಯಾವ ಪುಣ್ಯದ ಬಂಧ ನಮಗೆ ಆಗ್ತಿದೆ ಅಂಥೇಳಿ ನಾವು ತಿಳ್ಕೊಂಡಿದ್ದೇವೋ ಅಥವಾ ಆಗಮದಲ್ಲಿ ಕೂಡ ಹೇಳಿದರೋ ಅದು ಸಾಮಾನ್ಯ ಪುಣ್ಯ ಇದೆ, ನಿಯಮದಿಂದ ಅದು ಉದಯಕ್ಕೆ ಬಂದ ನಂತರ ನಿನ್ನನ್ನು ಮೋಸ ಮಾಡ್ತಿದೆ. ಪುಣ್ಯ ಪಾಪ ಅಧಿಕಾರದ ಮೇಲೇನ ಮಾತಾಡ್ಲಿಕ್ಕೆ ಹೇಳಿರ್ತಾರಲ್ಲ, ಆ ವೇಳೆದೊಳಗೆ ಹೇಳಿದ್ದನ್ನು. ಪುಣ್ಯ ಹೇಗಿದೆ ಅಂತಂದ್ರೆ ನಿಯಮದಿಂದ ಈ ಜೀವವನ್ನು ವಂಚಿಸಿದೆ ಮತ್ತು ದುರ್ಗತಿಯೊಳಗೆ ಬಿಸಾಕಿ ಬಿಡ್ತಿದ್ದೀರಿ, ಎಸೆದು ಬಿಡ್ತಿದ್ದೀರಿ. ದುರ್ಗತಿಯೊಳಗೆ ತಳ್ಳತಿದೆ ಅಲ್ಲ, ಎಸೆದು ಬಿಡ್ತಿದೆ. ಇನ್ನೇನಿಲ್ಲ ನಿನ್ನ ಹತ್ರ ಎಸೆದು ಬಿಡ್ತಿದ್ದೀರಿ. ಏನು ಅದಕ್ಕಿಂತ ಮೇಲೆ ಹೋಗಿ ಇನ್ನೊಂದು ಸ್ವಲ್ಪ ಹೇಳ್ತೇನೆ ನೋಡ್ರಿ. ಮೇಲೆ ಅಂದ್ರೆ ಸ್ಪಷ್ಟೀಕರಣ ಅಲ್ಲ, ಅದಕ್ಕೆ ಭೂಮಿಕಾ ರೂಪದಿಂದ ಇದೆ. ಇನ್ನೂ ಏ ರೂಪಾದಿ ಕಿಸ್ಕೆ ಕಾರಣ ಹೈ, ಏ ರೂಪಾದಿ ಕಿಸ್ಕೆ ಕಾರಣ ಹೈ. ಪ್ರಶ್ನೆ ಇದೆ, ಪ್ರಶ್ನೆ ತಿಳಿಕಬೇಕ್ರಿ, ಮೊದಲ ತಿಳ್ಕೊಳ್ರಿ ನೀವು. ಏ ರೂಪ ರಸ ಗಂಧ ಸ್ಪರ್ಶ ಆದಿ कर्म बंध के लिए कारण है. उत्तम रसद भोजन, उत्तम स्पर्श, उत्तम रूप, ಶರೀರದೊಳಗೆ ಅನುಕೂಲತೆ, ಧನಾದಿಗಳು ಅದೇ ಹೇಳ್ತಲ್ಲ, ಅದನ್ನೇ ಕೊಡ್ತಿದ್ದೀರಿ ಪುಣ್ಯ. ಮತ್ತು ನಿಯಮದಿಂದ ಅವು ಯಾವುದಕ್ಕೆ ಕಾರಣ ಆಗ್ತಾವೆ? ಪಾಪವನ್ನು. ಏ ರೂಪ ರಸ ಗಂಧ ಸ್ಪರ್ಶಾದಿ ಕರ್ಮಬಂಧ ಕೇಳಿ ಕಾರಣ है. ಇದು ಮೂಲಾಚಾರ ಅರ್ಥಾತ್ ಚರಣಾನ್ ಯೋಗಕ್ಕೆ ಸಂಬಂಧಿಸಿದ ಗ್ರಂಥ ಇದೆ. ಇಲ್ಲಿ ಪುಣ್ಯದ ಮುಖ್ಯತೆ ಇರಬೇಕಲ್ಲ. ಈ ಪುಣ್ಯದಿಂದ ಏನು ಸಿಕ್ಕಿದ್ದು ನಾವು ಮಾಡ್ತಾ ಇದ್ದೀವಿ, ಅದರ ಆಸಕ್ತಿನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕಂಡು ಬರುತ್ತೆ. ಆಗ್ತಿದ್ದೇನಿಲ್ಲ. ಹೌದು. ಸಾಮಾನ್ಯ ಅಜ್ಞಾನಾವಸ್ಥೆಯೊಳಗೂ ಕೂಡ ಗಡಿಬಿಡಿಯಿಂದ ಊಟ ಮಾಡಿ ಯಾವುದೋ ಕೆಲಸ ಸಲುವಾಗಿ ಹೋಗೋದಿದ್ದೀರಿ, ಅರ್ಜೆಂಟ್. ಆ ಸಮಯದೊಳಗೆ ನೀರಸಾಗಿದ್ದೀರಿ, ಊಟ ಸರಿ ಇಲ್ಲ, ಪದಾರ್ಥಗಳ ಯಾತಕ್ಕೇನರೇ ಆಗಿದಾವೆ. ಆ ವೇಳೆದೊಳಗೆ ಆ ವ್ಯಕ್ತಿಗೆ ಅದರ ಕುರಿತು, ಯಾವುದರ ಕುರಿತು? ಆಹಾರ, ಭೋಜನದ ಕುರಿತು, ಆಹಾರದ ಕುರಿತು ರಾಗ ಎಷ್ಟಿದ್ದೀರಿ? ರಾಗ ಎಷ್ಟಿದೆ? ಆಸಕ್ತಿ ಎಷ್ಟಿದೆ? ನೀವು ಆಸಕ್ತಿ ಶಬ್ದ ಹೇಳಿ, ಆಸಕ್ತಿ ಎಷ್ಟಿದೆ? ಒಂದಂತಂದ್ರೆ ಅವನಿಗೆ ಹೋಗೋದು ಅರ್ಜೆಂಟ್. ಇನ್ನೊಂದಂತಂದ್ರೆ ಅದರೊಳಗೆ ಆಸಕ್ತಿ ಮಾಡುವಂಥದ್ದು ಇಲ್ಲನೇ ಅದ. ಅದ್ಭುತ ನೋಡ್ರಿ. ಅದ ನನ್ನ ಆಸಕ್ತಿ ಹುಟ್ಟಿಸುವಂಥದ್ದಿಲ್ಲ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಪುರುಷನಿಗೆ ಹೋಗೋದಿದ್ದೀರಿ ಎಲ್ಲಿ? ಹಾಂ, ಅಲ್ಲಿ ಅವನಿಗೆ ಇಲ್ಲೆಲ್ಲ ನಿಂತ್ಕೊಂಡು ಇದರದೆಲ್ಲ ಚರ್ಚೆ ಮಾಡಲಿಕ್ಕೆ ಸಮಯ ಇದೆ.
ಎರಡನೇದಂತಂದ್ರೆ ಅವನಿಗೆ ಅದರ ಕುರಿತ ರಸ ಇಲ್ಲರಿ, ಅದೆಷ್ಟೂ ರಸಯುಕ್ತ ಇದ್ರೂ ಕೂಡ. ಹೀಗಾಗಿ ಸಮ್ಯಕ್ ದೃಷ್ಟಿಗೆ ಏನಿದೆ ರೀ, ಭೋಗದ ಕ್ರಿಯಾ, ಪ್ರತಿಯೊಂದು ಕ್ರಿಯಾ ನಿರ್ಚರಕ್ಕೆ ಕಾರಣ. ನಿರ್ಚರ ಹೆಂಗಾಗ್ತೈತಿ, ಹಿಂಗಾಗೋದಿಲ್ಲ. ಎಷ್ಟು ಗರಿಷ್ಠ ಭೋಜನ ಇರ್ತಿತ್ತು, ಎಷ್ಟು ಗರಿಷ್ಠ ಭೋಜನ ಇರ್ತಿತ್ತು, ಆ ಭೋಜನದ ಉಪಯೋಗ ಆ ಭೋಜನದ ಉಪಯೋಗ ಶರೀರಕ್ಕೆ ಆಗ್ತಿತ್ತು. ನಾವು ಕೂಡ ಮಾಡುವ ಭೋಜನದ ಉಪಯೋಗ ಶರೀರಕ್ಕನ ಆಗ್ತಿದೆ, ನಿರುಪಯೋಗ ಶರೀರಕ್ಕನ ಆಗ್ತಿದೆ ರೀ. ನೋಡ್ರಿ, ಹೌದಿಲ್ಲ, ಇರೋದಿಲ್ಲ, ಪುಣ್ಯದ ಅನುಸಾರ ಇರೋದ್ರಿ. ಅದೆಲ್ಲ ಹೊರಗಡೆ ಇದೆ ರೀ ಅಣ್ಣ. ಪುಣ್ಯದ ಅನುಸಾರ ನಡೀತಾ ಇರ್ತಿದೆ, ಉದ್ಗಲೆಲ್ಲ ಶ್ರಮಿಸ್ತಾ ಇರ್ತಿದೆ, ಉದ್ಗಲೆಲ್ಲ ಉದ್ಯಮ ಮಾಡ್ತಾ ಇರ್ತಿದೆ. ಸಂಯೋಗಿ ಜನರ ಆ ಪ್ರಕಾರದ ರಾಗ ಮಾಡ್ತಾ ಇರ್ತಾರೆ, ಉದ್ಯಮ ಮಾಡ್ತಾ ಇರ್ತಾರೆ, ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇರ್ತಾರೆ. ಯಾವ ದೃಷ್ಟಿಯಿಂದ ಮಾಡಿದ್ರೂ ಕೂಡ ಅವನ ದೃಷ್ಟಿ ಶುದ್ಧಾತ್ಮನ ಮೇಲೆ ಇರ್ತಾರೆ. ಈ ಈ ಪುಣ್ಯ ಅಂದ್ರೆ ತೀರ್ಥಂಕರ್ ನಂತರ ಚಕ್ರವರ್ತಿದ ಪುಣ್ಯ ರೀ ಮಹಾ. ಹೌದು. ಅದಕ್ಕೆ ಆ ಪುಣ್ಯ ಸುಧಾ ಅವನು ಧರ್ಮಿ ಇದ್ದಿದ್ದ ಕಾರಣಕ್ಕನೇ ಆ ಧರ್ಮದಿಂದ ಅವನು ಆ ಪುಣ್ಯ ಕಟ್ತೈತೆ. ಆ ಪುಣ್ಯದ ಅವನೇನೋ ಅದೇ ರೀ, ಅವನಿಗೆ ಬಂದು ಬಿದ್ದೈತ್ರಿ. ಅದು ಅವನಿಗೆ ಅವಾಗ ಬಂಧದ ವೇಳೆಗೂ ಬೇಕಾಗಿರ್ಲಿಲ್ಲ, ಈಗ ಉದಯದ ವೇಳೆಗೂ ಅದರ ಕುರಿತು ಯಾವ ರೀತಿಯ ಅಪನತ್ವ ಇಲ್ರಿ. ಅಂಥವ್ರ ಹತ್ರನ ಬರ್ತಿತ್ರಿ ಅದ್ಯಾಕೆ ಅವಮಾನ ಆಗ್ಲಿಕ್ಕೆ ಇಚ್ಛೆ ಪಡ್ತಿದೆ, ಅದು ಕೂಡ ಸನ್ಮಾನದಿಂದ ಇರ್ಲಿಕ್ಕೆ ಬಯಸ್ತಿದೆ ಕರ್ಮ ಅಂತ ಹೇಳಿನ. ಧರ್ಮಾತ್ಮನ ಹತ್ರ ಅದರ ಸನ್ಮಾನ ಇದೆ ರೀ, ಮೂರ್ಖರ ಹತ್ರ ಅದರ ಸನ್ಮಾನ ಇಲ್ರಲ್ಲ ಅಂತ ಹೇಳಿ ಅದು ಮೂರ್ಖರ ಹತ್ರ ಬರುದಿಲ್ರಿ. ಬಂದ ಹಾಗೆ ಮಾಡ್ತಿದೆ, ನೀವು ಮೋಹಿತ ಆಗ್ತಾನೆ, ನಡಿ ನಿನ್ನ ಕೆಲಸ ಮುಗೀತಂತ ಹೇಳಿ ದುರ್ಗತಿಯೊಳಗೆ ಎಸೀತಿದೆ, ಇನ್ನೊಬ್ಬರ ಕಡೆ ಹೋಗ್ತಿದೆ, ಇನ್ನೊಬ್ಬರನ್ನು ವಂಚಿಸಲಿಕ್ಕೆ. ಅದರ ಕೆಲಸನೇ ಇದೆ ಲೋಕದೊಳಗೆ. ಅದು ಸದಾ ಒಂದೊಂದು ಜೀವಗಳನ್ನು ಒಂದೊಂದು ರೂಪದಿಂದ ಮೋಸಗೊಳಿಸಿ ಅನ್ಯ ಜೀವಗಳ ಅನಂತದವ್ರೆ. ಅದಕ್ಕೂ ಕೆಲಸ ನಿರಂತರ ಇದೆ. ಇವ್ರ ಕೆಲಸ ಮಾಡಿಸ್ಕೊಳ್ಳೋರು ಬೇಕಾದಷ್ಟೇ ಅದರಲ್ಲಿ. ಯಾವನೋ ವಿರಳ ಜೀವ ಅದೆಲ್ಲದರಿಂದ ಭಿನ್ನಾಗಿ ಮೋಕ್ಷ ಮಾರ್ಗದೊಳಗೆ ಹೊರಟು ಹೋಗ್ತಾನೆ, ಅತೀಂದ್ರಿಯ ಆನಂದದ ಸಾಗರದೊಳಗೆ. ಭಗವಾನ್ ए रूप रस गंध स्पर्श आदि कर्म बंध के लिए कारण है, क्योंकि जीव के स्वरूप से अन्यथा भूत जो रागादि परिणाम है. ಇದರ ಮಹಿಮಾ ಇಂದು ಬೆಳಿಗ್ಗೆ ಎಷ್ಟು ಬಂತು ಅಂತಂದ್ರೆ, ಮೂರ್ಖ ಜೀವರುಗಳ ತಮ್ಮ ಮೂರ್ಖತೆಯ ವಶದಿಂದ ಚರಣಾನುಯೋಗದಲ್ಲಿ ಪುಣ್ಯದ ಪ್ರಾಮುಖ್ಯತೆಯನ್ನು ನೋಡ್ತಾರೆ. ಆದರೆ ಅಲ್ಲಿ ಪುಣ್ಯದ ಪ್ರಾಮುಖ್ಯತೆ ಇಲ್ಲವೇ ಇಲ್ಲರಲ್ಲ ಕಥನದೊಳಗ. ಆಚರಣೆಯ ಸ್ವರೂಪವನ್ನು ಕಟ್ಟುನಿಟ್ಟಾಗಿ ಹೇಳಿದಾರೆ. ಆ ಹೇಳಿದರೆ ಈ ಮಾತು ಸತ್ಯ ಇದ್ರೂ ಆ ಆಚರಣೆ ಯಾರಲ್ಲಿ ಇರ್ತಿದೆ, ಯಾಗಿರ್ತಿದೆ, ಆ ಧರ್ಮಾತ್ಮನ ಅಂತರಂಗ ಯಾಗಿರ್ತಿದೆ, ಇದನ್ನೆಲ್ಲ ತಿಳಿಸ್ತಾರಲ್ಲ. ಅದನ್ನು ನೋಡೋದಿಲ್ರಿ ನಾವು. ಆ ಆಚರಣೆಯೊಳಗನ ನಾವು ಕೃತ್ರಿಮವಾಗಿ ಒಂದಾಗ್ತಾ ಇನ್ನಷ್ಟು ಸಂಕ್ಲೇಶ ಪರಿಣಾಮ, ಆಕುಲ ವ್ಯಾಕುಲ ಪರಿಣಾಮ ಮಾಡ್ತೀವಿ. क्योंकि जीव के स्वरूप से अन्यथा भूत जो रागादि परिणाम है. ಉತ್ತಮ ಅಂದ್ರೆ ಮನಸ್ಸಿಗೆ ಹಿಡಿಸುವಂಥ ರೂಪದೊಳಗೆ, ರಸದೊಳಗೆ, ಗಂಧದೊಳಗೆ, ಶಬ್ದದೊಳಗೆ, ಸ್ಪರ್ಶದೊಳಗೆ ಈ ಜೀವಕ್ಕೆ ತನ್ನ ಸ್ವರೂಪದಿಂದ ಅನ್ಯಥಾ ಇರುವಂಥ ರಾಗಾದಿಗಳಲ್ಲೇ ಏನಾಗ್ತಿದೆ, ಪರಿಣಮನ ಆಗ್ತಿದೆ. ರಾಗಾದಿ ರೂಪದ್ದನ್ನ ಪರಿಣಮನ ಆಗ್ತಿದೆ. ಅದರ ಸಲುವಾಗಿ ಪರಮಾತ್ಮ ಪ್ರಕಾಶದೊಳಗೆ ಯೋಗೀಂದ್ರ ದೇವರು ಹೇಳಿದ್ರು, ಪುಣ್ಯದಿಂದ ವೈಭವ, ವೈಭವದಿಂದ ಮದ, ಆ ಮದದಿಂದ ದುರ್ಗತಿಯ ಬಂಧ. ಅದಕ್ಕೆ ನನಗೆ ಪ್ರಭು ಪುಣ್ಯ. ನಾವು ಪುಣ್ಯದ ಸಲುವಾಗಿ ಬಾಯಿ ತೆಗೆತೀವ್ರಿ. ಇಂದ್ರನ ಸವಾಲು ಹಿಡಿದ್ರೆ ಪಂಚಕಲ್ಯಾಣಿಕದೊಳಗೆ ನಾಳೆ ಪ್ರತ್ಯಕ್ಷ ಇಂದ್ರ ಆಗ್ತಿದೆ ಅಂದ ಕೂಡಲೇ ಇವರು ವಿಶ್ವಾಸನ ಮಾಡ್ತಾರೆ. ಅವ್ರದ್ದಂತೂ ಅದೆಲ್ಲ ಚಾಲನ ಇರ್ತಿದೆ. ಏನು ಚಾಲ? ದುಡ್ಡು ಸಂಗ್ರಹ ಮಾಡೋದು. ಹಿಂದೊಂದು ಸಲ ಭಾರಿಲ್ಲವ್ರ ಪ್ರವಚನದೊಳಗೆ ಬಂದಿರ್ತಾರೆ, ಯಾವ ತೀರ್ಥಂಕರರ ಜೀವನದೊಳಗೆ ಇಂದ್ರ ಸಭಾ ನಡೆಯೋದನೇ ಇಲ್ಲ. ಇಂದ್ರ ಸಭಾ ಹೇಗಿರೋದ್ರೆ, ಇಂದ್ರರ ಯಾತ್ರ ಸಲುವಾಗಿ ಸಭಾ ತಗೊಳ್ತಾರೆ. ಇಲ್ಲಿ ಪಂಚಕಲ್ಯಾಣದೊಳಗೆ ದೊಡ್ಡ ದೊಡ್ಡ ಸ್ಟೇಜ್ ಹಾಕಿ ಇಂದ್ರ ಸಭಾ, ರಾಜ್ಯಸಭಾ ಅವ ಅದಾವ್ರಲ್ಲ, ಅದವೇನಿಲ್ರಿ ಪಂಚಕಲ್ಯಾಣಿಕದೊಳಗ. ಅದೇ ಮುಖ್ಯ. ಅದನ್ನು ಒಂದೇ ಸಲ ಅವ್ರು ಹೇಳಿರಂತ್ರಿ 40 ವರ್ಷದ ಹಿಂದೆ ಏನ್ರಿ, ಈಗೇನ್ರ ಭಾಳ ದಿವಸ ಆಯ್ತು ಕೇಳಿದ್ದಿತ್ತದ, 40 ವರ್ಷದ ಹಿಂದೆ ಏನ್ರಿ ಹೇಳಿದ್ರಂತ. ಅವ್ರ
ಹೀಗೆ ಇದು ಎಲ್ಲಿ ಇಲ್ಲನ ಅಂಥೇಳಿ ಹೇಳಿದ ನಂತರ ಅದೆಲ್ಲ ಇರಲಿ ಇಲ್ಲದೇ ಇರಲಿ ನಡೆದೈತಿ, ಅದರ ವಿರೋಧವಾಗಿ ನೀವು ಏನ್ರಿ ಬರೆದ್ರಿ ಅಂತಂದ್ರೆ ಸಮಾಜದೊಳಗೆ ತಮ್ಮದು ವಿರೋಧ ಆಗ್ತೈತಿ ಮತ್ತು ಇವು ಯಾವೂ ನಡೆಯೋದಿಲ್ಲ. ಈಗ 16 ಇಂದ್ರರು ಸವಾಲಾಗ್ತಾವ್ರಿ. ನಿಜವಾಗಿ 16 ಸ್ವರ್ಗದವ ಖರೆ 12 ಇಂದ್ರ ಅದಾರ್ರೆ. 16 ಇಂದ್ರರನ್ನು ಮಾಡ್ತಾರೆ, 12 ಇಂದ್ರ ಅದರು. ಆ 16 ಇಂದ್ರ ಯಾವುದರ ಸಲುವಾಗಿ ಅಂಥೇಳಿ ಪ್ರಶ್ನೆ ಕೇಳಿದ ನಂತರ ಪಂಚಕಲ್ಯಾಣಕದೊಳಗೆ ಬಂದದ್ದಿದ್ದಾರೆ. ಅದು ಪಂಚಕಲ್ಯಾಣ ಪ್ರತಿಷ್ಠೆ ಅಂತ ಹೇಳಿರಲ್ಲ, ಕೇಳಿದ ನಂತರ ಆ ಪ್ರತಿಷ್ಠಾಚಾರ್ಯ ಕೂಡ ಕೇಳಿದ್ರೆ ಹಾಗೆ ನಡ್ಕೊಂಡು ಬಂದಿದೆ ಅಂತ ಹೇಳಿ ಹೇಳ್ತಾರಂತ್ರಿ. ಇನ್ನು ಕೆಲವರ ದುಡ್ಡು ಸಂಗ್ರಹ ಮಾಡೋದಿರ್ತಿದೆ, ಅದೆಲ್ಲ ಕೇಳೋದಿರುತ್ತೆ. ಅಂದರೆ ಈ ಪಂಚಕಲ್ಯಾಣ ಮಾಡೋದು ಯಾವುದರ ಸಲುವಾಗಿ ಅನ್ನೋದು ಎಷ್ಟು ಸ್ಪಷ್ಟ ಇದೆ. ಇಂದ್ರ ಸಭಾ, ರಾಜ್ಯಸಭಾ ಅವು ಎಲ್ಲಿ ನಡೆದು ಹೇಳ್ರಿ ನೋಡೋಣ. ದೀಕ್ಷಾ ತಗೊಳ್ಳೋ ವೇಳೆದೊಳಗ ಆ ರಾಜರದ ಮತ್ತು ಇಂದ್ರದ ಏನಾಯ್ತತ್ ವಾದ ವಿವಾದ ಅಂತ ಹೇಳ್ತಾರಲ್ಲ, ಪಹಲೆ ಪಾಲಕಿ ನಾಲ್ಕಿ ಎತ್ತೇನೋ ನಾನು ಎತ್ತೇನೋ ಅಂತ ಹೇಳಿ, ಅದು ಹೇಗಾಗೋ ಸಾಧ್ಯತೆ ಹೇಳ್ರಿ ನೋಡೋಣ. ಆಗಬಹುದಾಗಿದೆ ಏನ ವಿಚಾರ ನಾವು ಮಾಡೋದಿಲ್ರಿ, ಅದರದ ಮಹಿಮಾ ಮಾಡ್ತೇವೆ. ಓಹೋ, ಮನುಷ್ಯರಿಗೆ ಇಷ್ಟು ಮಹಿಮಾ ಇದೆ, ತೀರ್ಥಂಕರ ಪಲ್ಲಕ್ಕಿ ಎತ್ತುವಂಥ ಅಧಿಕಾರ ಮೊದಲು ಮನುಷ್ಯರಿಗಿದೆ. ಹಾಗೆ ಸ್ವರೂಪ ಇರುವುದಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರಿಗೆ ವೈರಾಗ್ಯ ಆಯಿತು. ಲೋಕಾಂತಿಕ ದೇವಗಳು ಬಂದರು, ವೈರಾಗ್ಯದ ಪೋಷಣೆ ಮಾಡಿದರು. ಆಮೇಲೆ ಇಂದ್ರ ಬಂದ. ಇಂದ್ರ ಬರುಕಿತ ಮೊದಲು ಇವರು ದೀಕ್ಷಾಕ ನಡೆದಿದ್ರು. ಮನುಷ್ಯರನ್ನ ಅವರನ್ನು ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಹೊರಟಿದ್ರು. ಈ ಮನುಷ್ಯ ನಿರ್ಬಲ್ರಿ, ಹೌದೇನಿಲ್ರಿ? ಒಂದು 4 ಹೆಜ್ಜೆ ಹೋದ ನಂತರ ವಿದ್ಯಾಧರರು ಬಂದರು. ಅವರಿಗಿಂತ ಅವರು ಬಲಶಾಲಿ, ಅವ್ರು ನಾವು ಹೊತ್ಕೊಳ್ತೇವಂದ್ರು. ಅದಕ್ಕಿಂತ ದೇವಗಳು ಬಲಶಾಲಿ, ನಾವು ಹೊತ್ಕೊಳ್ತೇವಂದ್ರು. ಅದನ್ನು ಇವರ ಏನು ಮಾಡಿದರೆ ಒಂದು ಪ್ರಸಂಗ ಮಾಡಿದ್ದಾರೆ. ನಿಜವಾಗಿ ಹಾಗೆ ಯಾವುದೂ ವಾಸ್ತವದಲ್ಲಿ ಇರುವುದಿಲ್ಲ. ಮೊನ್ನೆ ಸಹಜ ಮಾತಾಡಿದ್ನಲ್ಲ ಪ್ರವಚನದಿಂದ ಹೋಗುವೇಳದೊಳಗೆ, ಆ ಮಾತಿನಿಂದನೇ ನೀವು ಹೊರಟಿದ್ದೀರಿ ಈಗ ಪಂಚಕಲ್ಯಾಣಕ್ಕೆ, ಹೌದೇನಿಲ್ರಿ? ಹೋಗ್ರಿ. ಪಂಚಕಲ್ಯಾಣ ಒಬ್ಬ ಮನುಷ್ಯನ ಜೀವನದೊಳಗೆ ಪಂಚಕಲ್ಯಾಣಿಕಗಳು ಎಷ್ಟು ನಡೀತಾವೆ ವಿಜಯಬಾಯಿ? ಒಬ್ಬ ಮನುಷ್ಯ ಓರ್ವ ಎಷ್ಟು ತೀರ್ಥಂಕರ ಪಂಚಕಲ್ಯಾಣಿಕವನ್ನು ನೋಡ್ಬಹುದು? ಒಬ್ಬ ತೀರ್ಥಂಕರದ್ರೆ 5 ಕಲ್ಯಾಣ ನೋಡ್ಬೋದೇನು? ವಿಚಾರ ನಾವು ಯಾವುದೂ ಮಾಡೋದು. ನೀವು ಎಷ್ಟು ಪಂಚಕಲ್ಯಾಣ ನೋಡಿದ್ರಿ? ಇನ್ನೂ ಎಷ್ಟು ನೋಡೋರದಿರಿ? ಅಲ್ಲೇ ತಗೊಂಡು ಇಲ್ಲಿ ದೊಡ್ಡ ದೊಡ್ಡ ಮುಖಪತ್ರಿಕೆಗಳನ್ನು ತೆಗಿತಾರೆ ಅವರ, ನೀವು ಓಡಿ ಹೋಗ್ತೀರಿ. ಅದರಲ್ಲಿ ಏನಿದೆ ವಿಚಾರ ಒಂದಿಷ್ಟು ಮಾಡಬೇಕು. ನಿಂತು ಹೋಗಬಾರ್ದು ಅನ್ನೋ ನನ್ನ ಭಾವಿಲ್ಲ. 4 ದುಡ್ಡ ಧರ್ಮದ ಹೆಸರಿನ ಮೇಲೆ ಖರ್ಚಾಗ್ತವೆ, ಒಳ್ಳೆಯದಿದೆ. ಆ ದುಡ್ಡಿನ ಮೇಲೆ ನಮೋಹ ಕಡಿಮೆ ಆಗ್ತಿದೆ. ಮನೆಯಿಂದ ನರಕದ ಸಮಾನ ಇರುವಂಥ ಮನೆಯಿಂದ ಸ್ವಲ್ಪ ಸಮಯ ದೂರ ಇರ್ತೀರಿ, ನಿವೃತ್ತಿಮಯ ಪರಿಣಾಮ ಇರ್ತೈತಿ. ಈ ಅಪೇಕ್ಷಾದಿಂದ ಹೋಗಬಹುದು. ಆದ್ರೆ ಅದರೊಳಗೆ ಏನಿದೆ ತಥ್ಯ ಅನ್ನೋದನ್ನು ತಿಳ್ಕೊಳ್ಬೇಕು. ಯಾವನೋ ಓರ್ವ ಮನುಷ್ಯನು ಚತುರ್ಥ ಯಾವುದಕ್ಕೆ ಅದು ಎಲ್ಲಿ ಪಂಚಕಲ್ಯಾಣಿಕ ನಡೆದಿದೆ ಅದಕ್ಕೆ ಕೃತಕಾರಿತ ಅನುಮೋದನ ಆಗ್ತಿದೆಯೋ ಅಥವಾ ಭಗವಂತರ ಪಂಚಕಲ್ಯಾಣಿಕಗಳಿಗಿದೆ? ನಿಮ್ಮ ಪ್ರಶ್ನೆ ಹೇಳಿ ಮೊದಲ ಸ್ಪಷ್ಟ. ವಿಪರೀತ ಅಂತ ಹೇಳಿದ್ರೆ ನಿಶ್ಚಿತವಾಗಿ ಅದಕ್ಕೆ ಕೃತಕಾರಿತ ಅನುಮೋದನ. ವಿಪರೀತ ನಡ್ತಾ ಇದೆ ಯಾರದ್ರಿ? ಮುಮುಕ್ಷುಗಳು ಮಾಡ್ತಾ ಇದಾರೆ ಅವ್ರದ್ದು, ಎಲ್ಲಾರ್ದು ಮುಮುಕ್ಷುಗಳನ್ನ ಮಾಡ್ತಾ ಇದಾರೆ ಅವ್ರದ್ದು. ಈಗ ಇಂದ್ರ ಸಭಾ ರಾಜ್ಯಸಭಾ ಮಾಡ್ತಾರಲ್ಲ, ಪ್ರತಿಯೊಂದು ರೀ ಅಣ್ಣ, ಬರೀ ಇಂದ್ರ ಸಭಾ ರಾಜ್ಯಸಭಾ ಅಲ್ಲ. ಮೂಲ ಉದ್ದೇಶನ ಏನಿದೆ, ಅದು ಏನಿದೆ ಮೂಲಿಮೆ ದೋಷ ಇದೆ, ಮಹಾಪರಾಧ ಇದೆ ಅಣ್ಣ, ಮಹಾಪರಾಧ. ಮತ್ತು ನಿಯಮದಿಂದ ಕೃತಕಾರಿತ ಅನುಮೋದನ ಆಗೋದನ್ನರಿ. ಮತ್ತು ಎಲ್ಲಾದ್ರದ್ದು ನಿಷೇಧ ಮಾಡಿದ್ರೆ ಮಾಡೋದೇನು ನಾವು? ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಹೇಳಿದ್ರಲ್ಲ, ಈಗ ಅದೇ ವಿಷಯ ಬಂದು ಹೋಗಿದ್ದಲ್ಲ. ಈಗ ಮೊನ್ನೆನೇ ಹೊಸ ಶ್ಲೋಕ ಆಯಿತು, ಅದಕ್ಕಿಂತ ಮೊದಲು ಅದೇ ವಿಷಯ ಇತ್ತಲ್ಲ. ಪಂಚಕಲ್ಯಾಣ ಪ್ರತಿಷ್ಠೆ, ಉತ್ಸವ, ಪೂಜೆ, ಮಂದಿರ ನಿರ್ಮಾಣ ಮಾಡಬೇಕೋ ಮಾಡಬಾರ್ದು. ಕೊನೆಯ ವಾಕ್ಯ ಇನ್ನೊಂದ್ಸಲ ತೆಗೆದು ನೋಡ್ರಿ. ಧರ್ಮದ ಹೆಸರಿನಿಂದ ಕೂಡ ಪಾಪ ಇಲ್ಲ. ಯಾತಕ್ಕೆ ಬೇಕಾಗಿದ್ದವ್ರಿ ಅಣ್ಣ ಮಂದಿರ? ಆ ಮಂದಿರಕ್ಕೆ ಹೋಗುವಂಥವ್ರು ಎಲ್ಲಿದ್ದಾರೆ ಅಂತ, ಹೋಗುವಂಥವ್ರದ್ದು ಉಪಲಬ್ಧಿ ಎಲ್ಲಿದೆ, ಅವರ ಉತ್ಪಾದನೆ ಎಲ್ಲಿದೆ, ಮಂದಿರಗಳ ನಿರ್ಮಾಣ ಇದ್ದೀರಿ, ಮಂದಿರಕ್ಕೆ ಹೋಗುವಂಥವ್ರ ಉತ್ಪಾದನೆ ಎಲ್ಲಿದ್ದೀರಿ. ಯಾವುದನ್ನು ನಾವು ಶಾಸ್ತ್ರೀಗಳ ನಿರ್ಮಾಣ ಮಾಡುವಂಥ ಒಂದು ಫ್ಯಾಕ್ಟ್ರಿ ಅಂಥೇಳಿ ಹೆಸರು ಕೊಟ್ಟಿವು,
ಆ ಶಾಸ್ತ್ರಿಗಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಕಣ್ಣು ಮುಂದೆ ಇರುವಂಥ, ನಮ್ಮ ನಗರದಲ್ಲಿ ವಾಸ ಮಾಡುವಂಥ ಶಾಸ್ತ್ರಿ ಓದಿದವರ ದಿನ ದೇವದರ್ಶನ ಕೂಡ ಮಾಡ್ತಾ ಇಲ್ಲಲ್ಲ. ಹಾಗಾದರೆ ನೀವು ದೇವ ಮಂದಿರ ನಿರ್ಮಾಣ ಯಾವುದರ ಸಲುವಾಗಿ ಮಾಡ್ತಾ ರಾತ್ರಿ ಹಾಲು ಬೀಲೆ ಚಾಬಿ ಎಲ್ಲ ಕುಡಿತಾರೆ. ನಿಶ್ಚಿತವಾಗಿರಿ, ಮೂಲ ನಾಯಕರನ್ನು ಕುಡಿತಾರ್ರಿ. ಯಾರಿಗೆ ದೋಷಾರೋಪಣೆ ಮಾಡುವ ಮಾತಿಲ್ಲ, ಆದರೆ ಇದ್ದು ಬಿದ್ದದ್ದು ಒಂಚೂರು ನಮ್ಮ ಜ್ಞಾನ ಇದೆಯಲ್ಲ ಅಣ್ಣ, ಅದು ಕಳೆದು ಹೋಗ್ತಿದೆ. ಇದ್ದು ಬಿದ್ದದ್ದು ಒಂಚೂರು ಪವಿತ್ರತೆ ಇದೆಯಲ್ಲ ನಮ್ಮಲ್ಲೇ, ಅದು ನಿಯಮದಿಂದ ಬಿಟ್ಟು ಹೋಗ್ತಿದ್ದೀರಿ. ಅಲ್ಲಿ ನೀವು ಒಂದು 10 ಬಾರಿ ಹೋಗ್ರಿ, ನೀವು ಅವ್ರ ಹಂಗೆ ಆಗತ್ತೀರಿ, ನಿಶ್ಚಿತವಾಗಿ ಆಗ್ತೀರಿ. ಮೇರಾ ಪಾಣಿ ಕೇಳಿದ್ರೆ ಕೇಳಿದಿರಲ್ಲ, ಇಲ್ಲೇ ಸಿದ್ಧಿ ಮಾಡ್ರಿ. ನಮ್ಮ ಸರ್ವೋದಯದ ಸಭೆ ಆದ ನಂತರ ಹಾಲಲ್ಲಿ ಚರ್ಚಾ ನಡೆದಿದ್ದೆ ಅಪ್ಪಾಜಿ ಜೊತೆ. ಅವರು ನಿಮ್ಗೆ ಗೊತ್ತಿಲ್ಲ ನೋಡ್ರಿ ಅಣ್ಣ, ಪೈಜಾಮ್ದವ್ರು ಬರ್ತಿರಲ್ಲ, ಶಾಂತಿನಾಥ್ ಪಾಟೀಲ್, ಸುಧಾತಾಯಿಗೂ ಗೊತ್ತೈತಿ, ಅವರಿಗೂ ಗೊತ್ತೈತಿ. ಶಾಂತಿನಾಥ್ ಪಾಟೀಲ್ ಅವರ ನೋಡ್ರಿ, ಇಷ್ಟು ಕಷ್ಟಮಯ ಜೀವನ ಇತ್ತರಿ. 2 ಪತ್ನಿಯರ, ತಮಗೆಲ್ಲ ಗೊತ್ತೈತ್ರಲ್ಲ, ಕಷ್ಟಮಯ ಜೀವನ ಇತ್ತು, ಒಕ್ಕಲ್ತನದ ಮನುಷ್ಯ. ಆದ್ರೆ ಧರ್ಮದ ಶ್ರದ್ಧಾ ಎಷ್ಟಿತ್ತರಿ, ಪ್ರವಚನ ಮಾಡ್ತಿದ್ದಾರಲ್ಲ. ಮಗ ಯಾ ಠಿಕಾನಿ ತ್ಯಾ ಠಿಕಾನಿ, ಯಾ ಠಿಕಾನಿ ತ್ಯಾ ಠಿಕಾನಿ ಮಾತಿಗೊಮ್ಮೆ ಅಂತಿದ್ದಾರಲ್ಲ. ಇರಲಿ, ಅದು ಅವ್ರವ್ರ ಸ್ಟೈಲ್ ಇರ್ತೈತಿ. ನಾನು ಈ ಶ್ರದ್ಧಾದ ಮಾತು ಮಾತಾಡ್ತಾ ಇದ್ದೇನೆ. ಅವ್ರಿಲ್ಲೇ ನಮ್ಮಲ್ಲಿ ಕೆಳಗೆ ಹಾಲ್ ನೋಡಿ ಅಪ್ಪಾಜಿ ಎಲ್ಲರೂ ಇದ್ದರ್ರಿ. ಏನು ಮಹಾರಾಷ್ಟ್ರದ್ದೆಲ್ಲ ಅವರಂದ ಈಗಿದೆ, ಚದುರಿ ಹೋಯ್ತು, ಏನೇನಿದೆ ಎಲ್ಲರೂ ಇದ್ದರ್ರಿ. ಆವಾಗ ಆ ಶಾಂತಿನಾಥ್ ಪಾಟೀಲ್ ಅಂದರು, ಗುರುಜಿ ನೀವು ಹೇಳ್ರಿ, ಇವರೆಲ್ಲ ಹೇಳ್ತಾರೋ ಮತ್ತು ರಾತ್ರಿ ನೀರು ಕುಡಿತಾರೋ, ಇವ್ರದ್ದು ಮಾತು ನಾವು ಹೆಂಗೆ ಕೇಳೋದು? ಇವರೊಳಗೆ ಸತ್ಯತಾ ಏನೈತಿ? ಅವರಿಷ್ಟ ಆವೇಶದಿಂದ ಕೇಳಿದ್ರೆ ಬಾಬಾರಿ ಶಾಂತಿ ಮೂರ್ತಿಲ್ಲ ಅವ್ರೇನು ಹೇಳೋರು. ಅವ್ರು ಇನ್ನೂ ಏನು ಹೇಳೋಕ್ಕಿಂತ ಮುಂಚೆ ಇನ್ನೊಬ್ಬರು ಅದರದ್ದು ಸಿದ್ಧಿ ಮಾಡ್ಯಾರ. ಅಲ್ಲಿ मग उष्णताच तेवढं असते. रात्री 12-1 पर्यंत अभ्यास करायचा असते. म्हणून मुलांनी ವಿದ್ಯಾರ್ಥಿನಿ ಪಾನಿ ಪ್ಯಾವ लागते. ಇದು ಯಾರ್ದು ಭಾಷೆ ಇರಬೇಕು ಅದನ್ನು ನೀವು ತಿಳ್ಕೊಳ್ರಿ, ನಾನು ಹೆಸರು ಹೇಳ್ತಿಲ್ಲ. ಹೀಗೆ ಚರ್ಚೆ ಆಯಿತು. ಆಮೇಲೆ ಅಪ್ಪಾಜಿ ಹೇಳಿದರು, ಯಾರು ಏನು ಮಾಡ್ತಾರೋ ಅನ್ನೋದಕ್ಕಿಂತ ನಮಗೇನು ತಿಳಿದೈತಿ ಅದನ್ನು ನಾವು ಎಷ್ಟು ನಿರ್ವಹಿಸ್ತೇವೋ ಇದ್ರ ಕಡೆಗೆ ಲಕ್ಷ್ಯ ಇರಬೇಕು. ಅವ್ರಿಗೆ ಶಾಂತಿನಾಥ್ ಅವರಿಗೆ ನಮಗೇನು ತಿಳಿದೈತಿ, ಅರ್ಥಾತ್ ನಿಮಗೆ ತಿಳಿದೈತಲ್ಲ ರಾತ್ರಿ ನೀರು ಕುಡಿಯೋದಿಲ್ಲತ್ತ, ಇನ್ನೊಬ್ಬರು ರಾತ್ರಿ ನೀರು ಕುಡಿತಾರೆ, ಅದನ್ನು ನೀವು ಯಾಕೆ ಮಾಡ್ತೀರಿ? ಅಪ್ಪಾಜಿ ಉತ್ತರ ಇಷ್ಟ ಪ್ರಶಸ್ತ. ನಮಗೇನು ಇನ್ನೊಬ್ಬರ ದೋಷ, ಇನ್ನೊಬ್ಬರ ನಿರ್ದೋಷತೆ, ಇನ್ನೊಬ್ಬರ ದೋಷಗಳನ್ನು ತಿದ್ದುಪಡಿ ಮಾಡುವ ಸಲುವಾಗಿ ನಮ್ಮ ಜೀವನ ಇದೆಯಲ್ಲ, ಅಂಥ ಜೀವದ ಕಲ್ಯಾಣ ಆಗೋದಿದೆ. ಮತ್ತು ಆ ಜೀವದ ಕೂಡ ಒಂದು ವೇಳೆಗೆ ಈ ವಚನದಿಂದ ಅಥವಾ ಕಾಲಾಂತರದಿಂದ ಆ ಶ್ರದ್ಧೆಯಲ್ಲಿ ಸ್ಥಿರ ಉಳಿತು ಅಂತಂದ್ರೆ ಕಾಲಾಂತರದಿಂದ ಕಷಾಯಗಳು ಕೂಡ ಮಂದತೆಗೆ ಬರೋದಿದೆ. ಅದೇ ಶ್ರದ್ಧೆಯೊಳಗೆ ಬಾಹ್ಯಾಚರಣೆಯ ಶ್ರದ್ಧೆಯೊಳಗೂ ಕೂಡ ಸ್ಥಿರ ಉಳಿತು ಅಂತಂದ್ರೆ ಅದೇ ಜೀವಕ್ಕೆ ಕಾಲಾಂತರದಿಂದ ಜ್ಞಾನ ಆಗಬಹುದು, ಕಷಾಯ ಮಂದಾಗಬಹುದೇನಿಲ್ರಿ ಸುಧತೆ. ಇನ್ನು ಏನೂ ಇಲ್ಲದವ್ರಿಗೆ ಏನಾಗೋದ್ರಿ. ಅದರ ಸಲುವಾಗಿ ತತ್ವದ ಜ್ಞಾನ ಏನಿದೆ ಅದು ಶ್ರದ್ಧೆಯ ನಿರ್ಮಲತೆಗೂ ಕಾರಣ ಇದೆ, ಮತ್ತು ಕಷಾಯಗಳನ್ನು ಪಡೆದೋಡಿಸಲಿಕ್ಕೂ ಕಾರಣ ಇದೆ ರೀ. ಜ್ಞಾನ ಇಲ್ಲದ ಯಾವ ಶ್ರದ್ಧೆ ಇದೆ ಆ ಶ್ರದ್ಧೆ ಕೂಡ ಆ ಶ್ರದ್ಧೆಯಲ್ಲೇ ಮುಂದುವರೆದು ಜ್ಞಾನಾಭ್ಯಾಸ ಮಾಡಿದರೆ ಅದು ಅನುಕೂಲ ಆಗುತ್ತೆ. ಮತ್ತು ಯಾವ ಚಾರಿತ್ರ್ಯ ಇದೆ, ಶ್ರದ್ಧೆನೂ ಇಲ್ಲ ಜ್ಞಾನನೂ ಇಲ್ಲ, ಬಾಹ್ಯ ಬರೀ ಚಾರಿತ್ರ್ಯ ಇದೆ. ಆ ಚಾರಿತ್ರ್ಯದಲ್ಲಿ ಕೂಡ ಸ್ಥಿರ ಉಳಿದುಕೊಂಡು ನಿಜವಾಗಿ ಇದರಲ್ಲಿ ಏನಿದೆ ರಹಸ್ಯ ತಿಳ್ಕೊಳ್ಬೇಕಂತ ಹೇಳಿ ಜ್ಞಾನಾಭ್ಯಾಸದೊಳಗೆ ತೊಡಗಿದ ಅಂತಂದ್ರೆ ಅವನದು ಕಲ್ಯಾಣ. 3 ಅದಾವ್ರಿ, ಆದ್ರೆ 3 ಯಾವಾಗ ಏಕತ್ರ ಆಗ್ತವೋ ಆವಾಗ ರೀ. 1 ಇದ್ದ ನಂತರ ಇನ್ನು ಕೂಡ ಉತ್ಪನ್ನ ಮಾಡುವಂಥ ಯೋಗ್ಯತೆ ಅವುಗಳಲ್ಲಿ ಇದೆ ರೀ. ಬರೀ ಶ್ರದ್ಧೆ ಇದ್ರೂ ಧರ್ಮದ ಶ್ರದ್ಧೆ, ಧರ್ಮದ ನಿಷ್ಠೆ ಬೇಕ್ರಿ. ಧರ್ಮದ ನಿಷ್ಠೆ ಇದ್ದ ನಂತರ ಆಗಮದ ಅಭ್ಯಾಸ ಮಾಡುವ ಸಲುವಾಗಿ ಕೂಡ ಒಂದಿಲ್ಲ ಒಂದು ದಿವಸ ಏನಿದೆ ತತ್ವದ ಸ್ವರೂಪ ತಿಳ್ಕೊಳ್ಳುವ ಸಲುವಾಗಿ ಒಂದಿಲ್ಲ ಒಂದು ದಿವಸ ಆ ಜೀವದಲ್ಲಿ ಕುತೂಹಲ ಉತ್ಪನ್ನ ಆಗಬಹುದಾಗಿದೆ, ಹಾಗೇ ಆಗ್ತಿದೆ ಅಂತ ಹೇಳಿ ನಿಯಮಿಲ್ಲ. ಮತ್ತು ಶಾಸ್ತ್ರಜ್ಞಾನ ಇರುವಂಥ ಜೀವನಿಗೆ ಕೂಡ ಶ್ರದ್ಧೆಗೆ ಚಾರಿತ್ರ್ಯದ ನಾಶಕ ಅವಕಾಶ ಇದೆ, ಹಾಗೇ ಆಗ್ತಿದೆ ಅಂತ ಹೇಳಿ ನಿಯಮಿಲ್ಲ.
ಅದೇ ಪ್ರಕಾರ ಚಾರಿತ್ರ, ಬಾಕಿ ಚಾರಿತ್ರ ಇದೆಯಲ್ಲ ವ್ರತಾಚರಣೆ ಮಾಡೋದ, ಅದೇ ಪ್ರಕಾರದ ಚಾರಿತ್ರದೊಳಗೂ ಕೂಡ ಶ್ರದ್ಧೆ ನಿರ್ಮಲ ಆಗುವ, ದೃಢ ಆಗುವ, ಜ್ಞಾನದೊಳಗೆ ಯಥಾರ್ಥತೆ ಬರುವ ಸಲುವಾಗಿ ಅವಕಾಶ ಇದೆ ರೀ, ಬಂದೇ ಬರ್ತಿದೆ ಅಂಥೇಳಿ ನಿಯಮ ಇಲ್ಲ. ಅದಕ್ಕೆ ಯಾವುದು ಇದೆ ಅದರ ನಿಷೇಧ ಮಾಡೋದಿಲ್ಲ, ಮತ್ತು ಅದನ್ನೇ ಧರ್ಮ ಅಂಥೇಳಿ ತಿಳಿಯೋದಿಲ್ಲ. ಅದು ಮೊದಲಿದೆ ರೀ. ಅದನ್ನೇ ಧರ್ಮ ಅಂಥೇಳಿ ತಿಳಿದೆವು ಅಂತಂದ್ರೆ ನಿಶ್ಚಿತವಾಗಿ ಅತ್ಯಂತ ಶೀಘ್ರವಾಗಿ ಪತನ ಆಗ್ತಿದೆ. ಅಂಗವನ್ನ, ಒಂದು ಕೈಯನ್ನ ವ್ಯಕ್ತಿ ಅನ್ಲಿಕ್ಕೆ ಬರ್ತಿದೆ ಅಂದ್ರೆ, ಒಂದು ಮುಖವನ್ನ ವ್ಯಕ್ತಿ ಅನ್ಲಿಕ್ಕೆ ಬರ್ತಿದೆ ಅಂದ್ರೆ ಇಲ್ಲ. ಅದೇ ಪ್ರಕಾರ ಒಂದು ಶ್ರದ್ಧೆಯನ್ನಾಗಲಿ, ಒಂದು ಆಗಮದ ಜ್ಞಾನವನ್ನಾಗಲಿ, ಒಂದು ಆಚರಣೆಯನ್ನಾಗಲಿ ಧರ್ಮ ಅನ್ಲಿಕ್ಕೆ ಬರುವುದಿಲ್ಲ. ಅದನ್ನ ಮುಖ್ಯವಾಗಿ ಇಟ್ಕೊಂಡ ಆ ಉಳಿದವುಗಳು ಕೂಡ ಪ್ರಾಪ್ತ ಆಗುವ ಹಾಗೆ ಉದ್ಯಮ ಮಾಡಿದ್ರೆ ಅಲ್ಲಿ ಅವಕಾಶ ಇದೆ. ಇಷ್ಟೇ. ಅದರ ಸಲುವಾಗಿ ಇವೆಲ್ಲವೂ ಏನದವು ಅಂತಂದ್ರೆ ನಿಶ್ಚಿತ ನಿರ್ಣಯ ಇಲ್ಲದೆ ಇರುವಂಥ ಮಾತುಗಳ. ಇನ್ನು ನಿಶ್ಚಿತ ನಿರ್ಣಯ ಇರುವಂಥ ಮಾತು ಒಂದೇ ಇದೆ. ಯಾವುದ? ಅದು ಅಂತರಂಗದೊಳಗಿಂದ ಜಿಜ್ಞಾಸೆ ಉತ್ಪನ್ನ ಆಗಿತ್ತು ಅಂತಂದ್ರೆ ನಿಶ್ಚಿತವಾಗಿ ಅಲ್ಲಿ ಧರ್ಮದ ಪ್ರಾಪ್ತಿ ಹಾಗೆ ಆಗ್ತಿದೆ. ಧಗಸ್ ಅಂತಾರಲ್ಲ, ಸ್ವಾಮೀಜಿಗೆ ಎಲ್ಲೂ ಸಮಾಧಾನ ಅನಿಸಲಿಲ್ರಿ. ಶ್ವೇತಾಂಬರ ಪರಂಪರೆಯ ಗ್ರಂಥಗಳನ್ನೆಲ್ಲ ಓದಿದ್ರು, ಸ್ಥಾನಕವಾಸಿ ಪರಂಪರೆಯ ಗ್ರಂಥಗಳನ್ನೆಲ್ಲ ಓದಿದ್ರು, ಎಲ್ಲಿಯೂ ಸಮಾಧಾನ ಅನಿಸಲಿಲ್ಲ. ಸಮಾಜದೊಳಗೆ ಬೇಕಾದಷ್ಟು ಮನ್ನಣೆ ಇದೆ, ಕ್ಷಯೋಕ್ಷಮ ಜ್ಞಾನ ಬೇಕಾದಷ್ಟು ಸುಂದರ ಇದೆ. ಎಂಥ ಪ್ರವಚನ ಮಾಡುತ್ತಿದ್ರು, ಯಾವ ಪ್ರಕಾರ ವ್ಯಾಖ್ಯಾನ ಇತ್ತು, ಅಂದಿನ ಜನರ ಮಧ್ಯದೊಳಗ ಅವ್ರದ್ದು ಪ್ರಭುತ್ವ ಯಾವ ರೀತಿ ಇತ್ತು. ಆದ್ರೂ ಕೂಡ ಅವರಿಗೆ ಅಂತರಂಗದೊಳಗೆ ಶಾಂತಿಯಲ್ಲ. ನಿಯಮದಿಂದ ಅವರದ್ದು ಆ ಧಗಸ ಇತ್ತಲ್ಲ, ಆ ಜಿಜ್ಞಾಸೆ ಇತ್ತಲ್ಲ, ಆ ಕುತೂಹಲ ಇತ್ತಲ್ಲ, ಅದು ಸಮ್ಯಕ್ ದರ್ಶನಕ್ಕೆ ಕಾರಣ. ಹಿಂದೆನೂ ನಾನು ಹೇಳಿದ್ದೇನೆ, ಯಾವಾಗೋ ತಮಗೆ ಪೂರ್ತಿ ಅವರ ಪ್ರವಚನ ತಿಳಿದಿದ್ರೂ ಕೂಡ ಅದರೊಳಗೆ ಪ್ರವಚನದೊಳಗೆ ವಿಷಯ ನಮ್ಮ ಹಾಗೆ ಬಹಳಷ್ಟು ಇಲ್ದಿದ್ರೂ ಕೂಡ ನಾವು ಬಹಳಷ್ಟು ಮಾತು ಹೇಳ್ತೇವ್ರಿ, ಬೇರೆ ಬೇರೆ ವಿಷಯಗಳನ್ನು ಜೋಡಿಸ್ತೇವ್ರಿ. ಇದು ಕಾಲಹರಣ ಮಾಡುವ ಮಾತಿದೆ. ಅವರು ಒಂದೇ ಮಾತನ್ನು ಹತ್ತಾರು ಬಾರಿ ಹೇಳ್ತಿದ್ರು. ಯಾಕೆ ಅಂತಂದ್ರೆ ಅವರಿಗೆ ಜನರನ್ನು ಸಂತುಷ್ಟ ಮಾಡೋದನ್ನೇ ಇಲ್ಲ, ಅವರಿಗೆ ಆ ಮಾತಿನ ರಸಾಸ್ವಾದನೆ ಮಾಡೋದಿದೆ, ಆ ಮಾತಿನ ಮರ್ಮದೊಳಗೆ ಇಳಿದು ಹೋಗುವುದಿದೆ. ಅವರು ಇಳಿದು ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ ಅಂಥೇಳಿ ಅದೇ ವಚನಗಳು ಬರ್ತಿದ್ದು ರೀ. ನಮ್ಗೆ ಮೊದಲ ಕೇಳಿದ್ದು ಕಂಟಾಗೆ ಬರ್ತಿತ್ತು. ಹೌದಿಲ್ಲ? ಅದ್ರ ಸಲುವಾಗಿ ಹೇಳಿದ್ ನಾನು ಒಂದು ದೃಷ್ಟಾಂತ ಇಲ್ಲ. ದೃಷ್ಟಾಂತ ಹೇಳಿದ್ರೆ ಆಗಮದ್ದು ಈ ಪತಿ ಪತ್ನಿ, ಬಾಹ್ಯದ ವ್ಯವಹಾರ, ಅತ್ತೆ ಸೊಸೆ, ಮಗ ತಂದೆ, ಇಂಥವು ಯಾವ ಮಾತು ಅವರ ಪ್ರವಚನದೊಳಗೆ ಎಂದೂ ಅಂಥ ಸಾರಭೂತವಾದಂಥ ವಿಷಯವನ್ನ ಬಿಟ್ಟ ನಾವೆಲ್ಲ ಮನೋರಂಜನೆಗೆ ಇಳುತ್ತೇವೆ. ಅದರ ಸಲುವಾಗಿ ಅವರೇ ಹೇಳಿದ ಮಾತಿದೆ, ಆಗಮದಲ್ಲೇನೋ ಆಧಾರಿತ ಇದೆ. ಭಗವಾನಾತ್ಮ ಅನ್ನುವ ಶಬ್ದ ನೋಡಿ ಎಂದು ಸಿಡಿಮಿಡಿಗೊಳ್ಳುತ್ತಾರೆ. ಆದರೆ ಭಗವಾನಾತ್ಮ ಶಬ್ದ ಅಮಿತಗತಿ ಆಚಾರ್ಯರಲ್ಲೇ ಬಂತ್ರಿ. ನಾವು ಓದಿ ಬಿಟ್ಟಿದ್ದೇವ್ರಿ, ಈಗ ಓದಿ ಹೋಗಿದ್ದೆವು. ಮುಂದೆ ಭಗವಾನಾತ್ಮ ಯಾವ ಭಗವಂತ ಆಗಿದನೋ ಅವನಿಗನ್ಲಿಲ್ಲ, ಯಾವ ನಿಬೋಧದಲ್ಲಿ ಅದನ್ನು ಅವನಿಗೆ, ಸಂಸಾರದಲ್ಲಿ ಅದನ್ನು ಅವನಿಗೆ. ಅದರ ಸಲುವಾಗಿ ಭಗವಂತರ ಎರಡು ಪ್ರಕಾರದವರು, ಒಂದು ಪರ ನಿರಪೇಕ್ಷ, ಒಂದು ಪರದಿಂದ ಭಿನ್ನ. ಒಂದು ಪರ ನಿರಪೇಕ್ಷ ಭಗವಂತನ ಅದಲ್ರಿ. ಈಗ ಸಾವಿರಾರು ಮಕ್ಕಳು ಇರ್ತಾವ್ರಿ ಶಾಲೆಯೊಳಗೆ, ತಮ್ಮ ಮಗುವನ್ನು ಕರೀಲಿಕ್ಕೆ ಹೋಗಿದ್ದೇನೆ, ತಮ್ಮ ಮಗನನ್ನು ಮೊಮ್ಮಗನನ್ನು ಕರೀಲಿಕ್ಕೆ ಹೋಗಿದ್ದೇನೆ. ಸಣ್ಣದಿದೆ ಅದ ದೃಷ್ಟಿ ಯಾವುದ್ರ ಮೇಲಿದೆ ರೀ? ಎಲ್ಲ ಮಕ್ಕಳ ಮೇಲಿದೆ ಆ ಮಗು. ಹಾಗಾದ್ರೆ ಆ ಮಕ್ಕಳೇನ್ರಿ ಬಾಧೆ ಮಾಡ್ತಾರೇನ್ರಿ ನಮ್ಮ ಮಗುವನ್ನು ನಾವು ನೋಡುವ ಸಲುವಾಗಿ? ಅದು ರಶ್ ಏನಿದೆ ಅದು ಬಾಧಾಕಾರಕ ಇದೆ ಅಂದ್ರೆ ಬಹಳ ಹುಡುಗರು ಅದಾವ. ಅರೆ ಬಹಳ ಪ್ರಕಾರದ ಸಂಯೋಗ ಇದೆ, ಆದರೆ ನಿನ್ನ ದೃಷ್ಟಿ ನಿನ್ನ ಸ್ವರೂಪವನ್ನು ನೋಡುವುದು. ಅದಕ್ಕೆ ಪರನಿರಪೇಕ್ಷ ಭಗವಂತ ಒಬ್ಬ, ಮತ್ತು ಪರದಿಂದ ವಿಭಕ್ತ ಪೂರ್ಣ ರೂಪದಿಂದ ಭಗವಂತ ರೂಪದಿಂದ ಪ್ರಕಟ ಆಗಿರುವಂಥ ಒಬ್ಬ. ಅವರಿಬ್ಬರು ನಮ್ಮ ದೃಷ್ಟಿಯೊಳಗೆ ಸತ್ಯ. ಪರನಿರಪೇಕ್ಷ ಪರದ ಮಧ್ಯದಲ್ಲಿ ಇದೆ, ರಾಶಿ ಇದೆ ರೀ ಪರ. ಎಷ್ಟು ರಾಶಿ ಪುದ್ಗಲ, ಒಂದು ಜೀವದ ಜೊತೆಗೆ ಪುದ್ಗಲದ ಸಂಯೋಗ ಎಷ್ಟು ಪುದ್ಗಲಗಳಿದಾವೆ? ಅನಂತ. ಕಾರ್ಬನ ವರ್ಗಣದಲ್ಲಿ ಇರುವಂಥ ಪರಮಾಣುಗಳು ಎಷ್ಟು ಸುಧಾತಾಯಿ? ಒಂದು ಸಮಯಕ್ಕೆ 7 ಪ್ರಕೃತಿಗಳು ಬಂದ್ ಹಾಕ್ತಿದೆಯಲ್ಲ, ಆ ಕಾರ್ಬನ ವರ್ಗಣಗಳಲ್ಲಿ ಒಂದೊಂದು ವರ್ಗಣದಲ್ಲಿರುವಂತಹ ಪರಮಾಣು
ಹಾಗಾದ್ರೆ ಅಂಥ ಕರ್ಮಗಳು ಎಷ್ಟದಾವ ನಮ್ಮ ಸಂಯೋಗದೊಳಗೆ? ಈ ದೇಹದೊಳಗೆ ಎಷ್ಟು ಪರಮಾಣು? ರಾಗದ ಜಾತಿ ಎಷ್ಟು ಪ್ರಕಾರದ? ನೋಕರ್ಮ, ದ್ರವ್ಯಕರ್ಮ, ಭಾವಕರ್ಮ, ಈ ಮೂರೂ ಪ್ರಕಾರದ ಪುದ್ಗಲದ ಮಧ್ಯದೊಳಗ ಏಕಾಕಿ ಚಿದ್ರೂಪ ಆತ್ಮ ಇದ್ದಾನೆ. ಅವನನ್ನು ನೋಡ್ಲಿಕ್ಕೆ ಬೇಕ್ರಿ, ಆ ದೃಷ್ಟಿ ನಮಗೆ ಬರ್ಲಿಕ್ಕೆ ಬೇಕು. ಅವನನ್ನು ನೋಡೋದು ಸಾಧ್ಯ ಇದೆ ರೀ. ಯಾಕೆ ಅಂತಂದ್ರೆ ಅವನು ವಿಜಾತಿ ಅದನ್ರಲ್ಲ, ಒಂದೇ ಪ್ರಕಾರದ ಡ್ರೆಸ್ ಹಾಕೊಂಡಿದಾವ, ಒಂದೇ ಪ್ರಕಾರದ ಕೇಶಾಲಂಕಾರ, ಏನೆಲ್ಲ ಒಂದೇ ಪ್ರಕಾರ ಇದ್ರೂ ಕೂಡ ನಮ್ಮ ಮಗುವನ್ನು ನಾವು ಯಾಕೆ ನೋಡ್ತೀವಿ? ನೂರ ಎಲ್ಲ ಸಾವಿರಾರದವ್ರಿ ಮಕ್ಕಳ ಅಲ್ಲಿ ನೋಡ್ತೀವಿ. ದೃಷ್ಟಾಂತವನ್ನ ಪುನಃ ಪುನಃ ಘಟಿಸಿ ನೋಡೋದು ನಮ್ಮ ಜ್ಞಾನದೊಳಗೆ. ಅದು ವಿಜಾತಿ ಇದೆ ರೀ. ವಿಜಾತಿ ಹಾಗಿದೆ, ಅದಕ್ಕೂ 2 ಕೈ ಅದಾವ, 2 ಕಾಲು ಅದಾವ, 1 ಮುಖ ಇದೆ, ಕೇಶ. ಆ ಹೆಣ್ಣು ಮಗು ಇತ್ತಂದ್ರೆ ಒಂದೇ ಪ್ರಕಾರ ಜುಟ್ಟ ಹಾಕಿದ್ದಿದೆ, ಒಂದೇ ಪ್ರಕಾರದ ಡ್ರೆಸ್ ಇದೆ, ಒಂದೇ ಪ್ರಕಾರ. ಎಲ್ಲ ಮಕ್ಕಳ ಹಾಗೇನ ಶೂ ಇದಾವೆ, ಆದ್ರೂ ಕೂಡ ನಮ್ಮದಂತ ಹೇಳಿ ಹಾಗೆ ನೋಡ್ತೇವೆ. ಅದರಲ್ಲೇ ವಿಜಾತಿ ಏನಿದೆ, ಅದಕ್ಕಿಂತಲೂ ಇದು ಸುಲಭ ಇದೆ ರೀ. ಅದೇನಿದೆ ಅವೆಲ್ಲ ಸಚೇತನ ಮಕ್ಕಳ ಹೊರಗಡೆ ನೋಡ್ಲಿಕ್ಕೆ ಒಂದೇ ಅದಾರೆ. ಅದು ವಿಜಾತಿ ಹೇಗಿದೆ ಅಂತ ಹೇಳ್ತೀರಿ? ಹೇಗಿದೆ? ನನ್ನ ಹೃದಯದೊಳಗೆ ಸ್ವೀಕಾರ ಇದೆ ಅದು ನಂದ ಅಂಥೇಳಿ ಅದೇ ಕಾಣಿಸ್ತದೆ ಮಗು. ಇಲ್ಲಿ ಅದಕ್ಕಿಂತ ಸುಲಭ ಇದೆ ರೀ. ಏನಿದೆ? ಇದು ವಿಜಾತಿ, ಇವೆಲ್ಲ ಬುದ್ಧಿಗಳು ಅಚೇತನ ಇದ್ದಾವೆ. ಮತ್ತು ನನ್ನ ಆತ್ಮ ಹೇಗಿದ್ದಾನೆ ಅಂಥೇಳಿನೇ ಹೇಳಿದರು. ಒಂದು ಲಕ್ಷಣ ಎಂಥದ್ದಿದೆ? ಚೈತನ್ಯ ಲಕ್ಷಣಗಳು, ಸತ್ವ ಅಂಥೇಳಿ ಹೇಳಿದ್ರು. ಆ ಚೈತನ್ಯ ಲಕ್ಷಣನ ಸತ್ವಭೂತ ವಸ್ತುವಿನೊಳಗಿದೆ. ಆ ವಸ್ತು ನಾನಿದ್ದೇನೆ. ಉಳಿದದ್ದು ಎಲ್ಲ ನಿಸ್ಸತ್ವ ಅಚೇತನ ಅದಾವ್ರಿ. ಇಷ್ಟು ಓದಿ ಬರ್ತೇನೆ, ಭಾಳ ನನಗೆ ಇಷ್ಟ ಇವತ್ತಿನ ಬೆಳಗ್ಗೆ. ಏ ರೂಪ ರಸ ಗಂಧ ಸ್ಪರ್ಶಾದಿ ಕರ್ಮಬಂಧ ಕೇಳಿಯೇ ಕಾರಣ. ಮತ್ತು ಅದನ್ನು ಮೆರೆಸೋದ್ರೊಳಗ, ಅದರ ಅಭಿಮಾನ ಮಾಡೋದ್ರೊಳಗ ಎಂಥ ಕರ್ಮರೇ. ಇಂಥ ಸುಂದರ ರೂಪ ನಂದಿದೆ, ಇಂಥ ಸಶಕ್ತ ನಿರೋಗಿ ಶರೀರ ನಂದಿದೆ. ಇಷ್ಟ ತಿಳ್ಕೊಂಡ್ರೆ ಬೇರೆ, ಅಷ್ಟ ತಿಳ್ಕೊಂಡ್ರೆ ಒಂದು ವೇಳೆಗೆ ಕ್ಷಮೆ ಐತಿ. ಆದ್ರೆ ಅದನ್ನು ಎಲ್ಲರೂ ನೋಡ್ಬೇಕು, ಎಲ್ಲರೂ ಅದರ ಮಹಿಮೆ ಮಾಡ್ಬೇಕು. ಈ ಪ್ರಕಾರದ ಭಾವ ಇರ್ತಿದೆಯೋ ಅಥವಾ ಇಲ್ಲ? ಆ ಭಾವದಲ್ಲಿ ಕೂಡ ನ್ಯೂನಾಧಿಕತೆ ಇರ್ತಿದೆಯೋ ಅಥವಾ ಇಲ್ಲ? ಹಾಗಾದ್ರೆ ಆ ಸುಂದರ ರೂಪ, ಆ ಬಲವಂತ ಶರೀರ ಯಾವ ಪುಣ್ಯದಿಂದ ಸಿಕ್ಕಿದ್ದು, ಆ ಪುಣ್ಯದ ಉದಯ ಯಾವುದಕ್ಕೆ ಕಾರಣ ಆಯಿತು? ಮಹಾಪಾಪಕರಿ. ಬರೇ ಪಾಪ ಅಲ್ಲ, क्योंकि याक कर्मबंध के लिए कारण है. याकंत ಹೇಳ್ತಾರೆ, क्योंकि जीव के स्वरूप से अन्यथा भूत जो रागादि परिणाम है, उनके निमित्त से जो कर्मबंध होता है, उस कर्मबंध के लिए उपादान कारण रूपादिमान पुद्गल द्रव्य वर्गणाए है. ಮೂಲಾಚಾರ ಇದೆ ರೀ. ಇದರ ವಿರೋಧ ಅಂತೂ ಯಾರು ಮಾಡೋದಿಲ್ಲಲ್ಲ. ಸಮಯಸಾರದ ವಿರೋಧ ಮಾಡಿ 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 ಸೋತು ಹೋದ್ರಲ್ಲ, ತಮ್ಮ ಶಕ್ತಿಯನ್ನು ಕಳ್ಕೊಂಡು ನಿಸ್ಸತ್ವಾಗಿ ಹೋಗ್ತಾರೆ. ಉಪಾದಾನ ಕಾರಣ ಅಂದ್ರೆ ಪುದ್ಗಲ ದ್ರವ್ಯ ವರ್ಗಣಾಯಿ, ರೂಪಾದಿಮಾನ್ ಪುದ್ಗಲ ದ್ರವ್ಯ ವರ್ಗಣಾಯಿ. ಬರ್ಕೊಂತೀರೇನ? ಇಲ್ಲ ಹೇಳ್ತೇನೆ, ಬೇಕಾದ್ರೆ ಇಲ್ಲೇ ಐತೆ ತಗೊಂಡು ಬರ್ತೀರಿ. ಯಾವಾಗ ಸಂಗು ಎಲ್ಲ ಹೇಳಿ ಆ ವಾಕ್ಯ. ಏ ರೂಪ ರಸ ಗಂಧ ಸ್ಪರ್ಶ ಆದಿ. ए रूप रस गंध स्पर्श आदि कर्म बंध के लिए कारण है. बहुवचन है, विसर्ग ಏನಂತಾರೆ ಅದಕ್ಕೆ? अनुस्वार. कारण है क्योंकि जीव के स्वरूप से अन्यथा भूत जो रागादि परिणाम है, जीव के स्वरूप से अन्यथा भूत जो रागादि परिणाम है, उनके निमित्त से जो कर्म बंध होता है, आ रागादि परिणामಗಳ ನಿಮಿತ್ತದಿಂದ कर्म बंध ಆಗ್ತಿದೆ. उस कर्म बंध के लिए उपादान कारण रूपादिमान पुद्गल द्रव्य वर्गणाए है. इससे कर्मबंध होता है. हाँ, होता है. उनके निमित्त से जो कर्म बंध होता है, जो लीला के नहीं इल्दिद्र मत
कर्म बंध होता है आयतल्य कम, उस कर्म बंध के लिए उपादान कारण रूपादिमान पुद्गल द्रव्य वर्गणाए है. ರೂಪಾದಿಮಾನ ದ್ರವ್ಯ ವರ್ಗಣ ಉಪಾದಾನ ಕಾರಣ ಹೌದು. ಅಂದ್ರೆ ಈ ದ್ರವ್ಯ ಉಪಾದಾನ ಕಾರಣ ಆಯಿತು ಅಂದಂಗೆ. ಉದ್ಗಲ ದ್ರವ್ಯನ ಉದ್ಗಲ ಕರ್ಮ ಬಂಧಕ ಉಪಾದಾನ ಕಾರಣ ಇದೆ, ಸ್ಪಷ್ಟ ಮಾಡಿದ್ರು. ಉದ್ಗಲ ದ್ರವ್ಯನ ದ್ರವ್ಯ ಕರ್ಮಕ್ಕ ಉಪಾದಾನ ಕಾರಣ ಇದೆ. ಮತ್ತು ಆ ಕರ್ಮ ಬಂಧದ ಉದಯದಿಂದ ಯಾವದ ಜೀವನಿಗೆ ಉದ್ಗಲಮಯ ದೇಹಾದಿಗಳು ಸಿಗ್ತಾವಲ್ಲ, ಅದರಲ್ಲೇ ವ್ಯರ್ಥವಾಗೇನ ಇವು ರಾಗಾದಿ ಮಾಡ್ತಾನೆ. ಅದರಿಂದ ಇವನಿಗೆ ವ್ಯರ್ಥವಾಗೆಲ್ಲ ಸಾರ್ಥಕವಾಗೇನ ಕರ್ಮ ಬಂಧ ಆಗ್ತದೆ. ರಾಗಾದಿ ಮಾಡ್ತಾನೆ ವ್ಯರ್ಥವಾಗಿರೆ ಏನಿಲ್ಲ ಅದರಿಂದ. ಆದ್ರ ಸಾರ್ಥಕ ಕರ್ಮ ಬಂಧ ಅದು ನಿಶ್ಚಿತವಾಗಿ ಫಲ ಕೊಡೋದು. ನಾಳೆ ಅಪ್ಪಾಜಿ ಒಂದು ಮಾತು ಹೇಳಿದ್ದಾರೆ ಕರ್ಮದ ಸಲುವಾಗಿ, ಈ ಈ ಭವದಲ್ಲಿ ಏನು ಮಾಡ್ತಾನೆ ಅದರದ ಯಾವ ಫಲ ಈ ಭವದಲ್ಲಿ ಬರುವುದಿಲ್ಲ ಅಂಥೇಳಿ ಜೀವನ ಏನದನು ನಿರ್ಭಯ ಇದ್ದಾನೆ. ಯಾವುದರ ಸಲುವಾಗಿ? ಕರ್ಮದ ಫಲದ ಸಲ. ಯಾವುದ್ರದ್ದು ಫಲ ಈ ಭವದಲ್ಲಿ ಬರುತ್ತೆ. ಯಾಕಂದ್ರೆ ಹಿಂದಿಂದ ರಾಶಿ ಇದೆಯಲ್ಲ, ಅದು ಕ್ರಮವಾಗಿ ಬರ್ತಾ ಇದೆ. ಇನ್ನು ಯಾವುದು ಸಾಮಾನ್ಯ ಪುಣ್ಯ ಅಥವಾ ಪಾಪ ಇದೆಯಲ್ಲ, ಅದರೊಳಗೆ ಒಂದಾಗಿ ಹೊರಟು ಹೋಗ್ತಿದ್ದೀರಿ. ಅದ ಈಗ ಉದಯಕ್ಕೆ ಯಾವುದು ಬರ್ತಾ ಇದೆ? ನಿಕೃಷ್ಟ ಅತ್ಯಂತ ಸಾಮಾನ್ಯ ಪರಿಣಾಮದಿಂದ ಪುಣ್ಯ ಅಥವಾ ಪಾಪ ಆಗ್ತಿದೆಯಲ್ಲ, ಅದು ಅತ್ಯಂತ ಕಮ್ಮಿ ಅವಧಿಯ ಸಲುವಾಗಿ ಆಗ್ತಿದೆ. ಅದು ಪ್ರತ್ಯೇಕವಾಗಿ ಉದಯಕ್ಕೆ ಬರುವುದಿಲ್ಲ. ಅದರ ಜೊತೆಗೇನ ಅದು ಯಾವುದು ಮೊದಲಿಂದ ಬರ್ತಾ ಇದೆಯಲ್ಲ ಅದರ ಜೊತೆಗೇನ ಸೇರ್ಕೊಂಡು ಬರ. ಮಗು ಇದೆಯಲ್ಲ ಬಗಲ ಕಂಕುಳಲ್ಲಿ ಎತ್ಕೊಂಡಿದೆ, ಅದಕ್ಕೆ ನಂಬರ್ ಇದೆ ರೀ. ಸಾಲಾಗಿ ಹೋಗ್ತಾ ಇರ್ತಾರೆ, ತಾಯಿಯ ಕಂಕುಳಲ್ಲಿ ಒಂದು ಮಗು ಇದೆ ರೀ, ಅದಕ್ಕೆ ನಂಬರ್ ಇದೆ ರೀ. ಹಾಗೆ ಈ ಸಾಮಾನ್ಯ ಪಾಪ ಪುಣ್ಯ ನಮ್ಮ ಆಗ್ತಾವಲ್ಲ, ಅವು ಮೊದಲಿನ ಏನು ಬರ್ತಾ ಇದ್ದಾವೆ ಅದರ ಜೊತೆಗೇನ ಸೇರಿ ಹೋಗ್ತಿದೆ. ಕರ್ಮ ಸಿದ್ಧಾಂತ ನಿಜವಾಗಿ ಮಜಾದಾಯಕನೂ ಇದೆ ರೀ, ಆನಂದದಾಯಕ ಇದೆ. ಹೋದವರೇನ 5 ನಿಮಿಷ